मैम भी गुड टू गो। ಅನುಷಾ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಶುಭ ಸಂಜೆ ಹಾರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇದು ಕರ್ನಾಟಕ ಎಂಡೋಕ್ರೈನ್ ಸೊಸೈಟಿ ವತಿಯಿಂದ ಪ್ರತಿ ತಿಂಗಳು ನಾವು ಒಂದು ಎಂಡೋಕ್ರೈನ್ ರಿಲೇಟೆಡ್ ಸಂಬಂಧಪಟ್ಟ ತೊಂದರೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ತಿಂಗಳು ಬೆಳವಣಿಗೆ ಮತ್ತು ಪ್ರೌಢಾವಸ್ಥೆ ಬಗ್ಗೆ ಸಂಬಂಧಪಟ್ಟ ತೊಂದರೆಗಳ ಬಗ್ಗೆ ಚರ್ಚಿಸೋಣ. ಈ ಚರ್ಚೆ ಮಾಡೋದಕ್ಕೆ ನಮ್ ಜೊತೆ ಸೀನಿಯರ್ ಎಂಡೋಕ್ರೈನಾಲಜಿಸ್ಟ್ ಇದ್ದಾರೆ. ನಾನು ಡಾಕ್ಟರ್ ಅನುಷಾ ಹಂದ್ರಾಳ್, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ವೈಟ್ಫೀಲ್ಡ್. ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ ಇಬ್ರು. ಡಾಕ್ಟರ್ ಶೈಲಾ ಭಟ್ಟಾಚಾರ್ಯ ಮೇಡಮ್, ಹಿರಿಯ ಖ್ಯಾತ ವೈದ್ಯಕಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಮೇಡಮ್, ಮಣಿಪಾಲ್ ಹಾಸ್ಪಿಟಲ್, ಓಲ್ಡ್ ಏರ್ಪೋರ್ಟ್ ರೋಡ್ ಮತ್ತು ಶಿವಜ್ಯೋತಿ ಕ್ಲಿನಿಕ್ ಇಂದಿರಾನಗರಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಇನ್ನೊಬ್ಬರ ಎಕ್ಸ್ಪರ್ಟ್ ಡಾಕ್ಟರ್ ಶ್ರೀಕೃಷ್ಣ ಆಚಾರ್ಯ ಸರ್ ಮಂಗಳೂರಿಂದ KS ಹೆಗ್ಡೆ ಮೆಡಿಕಲ್ ಕಾಲೇಜ್ ಅಲ್ಲಿ ಕೆಲಸ ಮಾಡ್ತಾರೆ. ಮೇಡಮ್, ಸರ್ ಪ್ರಾರಂಭ ಮಾಡೋಣ ಪ್ರೋಗ್ರಾಮ್ನ. ಶುರು ಮಾಡೋಣ. ಓಕೆ ಮೇಡಮ್, ಬೆಳವಣಿಗೆ ಅಂದ್ರೆ ಏನು ಮೇಡಮ್? ನಮ್ಮ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಬೆಳವಣಿಗೆ ಅಂದ್ರೆ ಏನು, ಅದರ ಅರ್ಥ ಅಂದ್ರೆ ಏನು ಮ್ಯಾಮ್? ನಮಸ್ಕಾರ ಎಲ್ಲರಿಗೂ. ಅನುಷಾ, ತುಂಬಾ ವಂದನೆಗಳು. ಬೆಳವಣಿಗೆ ಅನ್ನೋ ಅಕ್ಷರ ಮಗು ತಾಯಿಯ ಗರ್ಭಕೋಶದಲ್ಲಿ ಇರುವಾಗ್ಲೇನೆ ಶುರು ಆಗತ್ತೆ. ಸೊ ಯಾವಾಗ ಅದು ಮಗು ಹುಟ್ಟಲಿಕ್ಕೆ ಶುರು ಆದ ತಕ್ಷಣ ಫಸ್ಟ್ 3 ಮಂತ್ಸ್ಗಿಂತ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ ಹೊಟ್ಟೆ ಒಳಗಿದ್ದಾಗ ಅಥವಾ ಗರ್ಭಕೋಶದಲ್ಲಿದ್ದಾಗ ಮಗು ಬೆಳವಣಿಗೆ ಶುರು ಆಗುತ್ತೆ. ಆ ಮಗು ಹುಟ್ಟಿದ ಮೇಲೆ ಫಸ್ಟ್ 4 ಇಯರ್ಸ್ ಅಂದ್ರೆ ಫಸ್ಟ್ 4 ವರ್ಷ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಅವಾಗ್ಲೇ ಜಾಸ್ತಿ ಮಗು ಬೆಳೆಯೋದು. ಈ 18 ವರ್ಷದಲ್ಲಿ 4 ವರ್ಷದಲ್ಲಿ ಬೆಳೆಯೋಷ್ಟು ಮ್ಯಾಕ್ಸಿಮಮ್ ಗ್ರೋತ್ ಅವಾಗ್ಲೇ ಇರೋದು. ಸೊ ಫಸ್ಟ್ ಇಯರ್ ಅಲ್ಲಿ ಏನಾಗುತ್ತೆ ಮಗು ಅಂದ್ರೆ, ನಾರ್ಮಲಿ ಹುಟ್ಟಿದಾಗ ಮಗು 50 ಸೆಂಟಿಮೀಟರ್ ಇರುತ್ತೆ. ಮೊದಲನೇ ವರ್ಷದಲ್ಲಿ ಎಕ್ಸ್ಟ್ರಾ 25 ಸೆಂಟಿಮೀಟರ್ ಜಾಯಿನ್ ಆಗ್ಬಿಟ್ಟು ಗ್ರೋತ್ ಆಗ್ಬಿಟ್ಟು 75 ಸೆಂಟಿಮೀಟರ್ 1 ವರ್ಷದಲ್ಲಿ. ಅದ್ರ ನೆಕ್ಸ್ಟ್ 2ನೇ ವರ್ಷದಲ್ಲಿ 12ರಿಂದ 13 ಸೆಂಟಿಮೀಟರ್. ಅದಾದ 3ನೇ ವರ್ಷದಲ್ಲಿ 6 ಇಂದ 7 ಸೆಂಟಿಮೀಟರ್. 4ನೇ ವರ್ಷಕ್ಕೆ ಸುಮಾರು 100 ಸೆಂಟಿಮೀಟರ್ ಇರಬೇಕು. ಆನ್ ಅನ್ ಆವರೇಜ್ ಮಗು 100 ಸೆಂಟಿಮೀಟರ್. ಹುಟ್ಟಿದಾಗ 50 ಸೆಂಟಿಮೀಟರ್ ಇದ್ರೆ 4 ವರ್ಷದಲ್ಲಿ 100 ಸೆಂಟಿಮೀಟರ್ ಇರುತ್ತೆ. ಈ ಬೆಳವಣಿಗೆ ನಾರ್ಮಲಿ ಮಕ್ಕಳ ತಜ್ಞರು ಅಂದ್ರೆ ಪೀಡಿಯಾಟ್ರಿಷಿಯನ್ಸ್ ಇದನ್ನ ನೋಡ್ಬಿಟ್ಟು ಗ್ರೋತ್ ಚಾರ್ಟ್ ಅನ್ನೋ ಚಾರ್ಟ್ ಅಲ್ಲಿ ಅದರಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತಾರೆ. ಆಮೇಲೆ 4 ವರ್ಷದಿಂದ ಮಕ್ಕಳು ಪ್ರೌಢಾವಸ್ಥೆ ಅಂದ್ರೆ ಪ್ಯುಬರ್ಟಿ ಬರೋ ಟೈಮ್ ವರ್ಗುನು ಪ್ರತಿ ವರ್ಷ 4ರಿಂದ 5 ಸೆಂಟಿಮೀಟರ್ ಬೆಳಿತಾರೆ. ಆ 4ರಿಂದ 5 ಸೆಂಟಿಮೀಟರ್ ಬೆಳಿತಾ ಪ್ರೌಢಾವಸ್ಥೆಯಲ್ಲಿ ಸಡನ್ ಆಗಿ ಅವರು ಸ್ವಲ್ಪ ಎತ್ತರ ಆಗಕ್ ಶುರು ಆಗ್ತಾರೆ. ಹುಡುಗರಿಗಿಂತ 2 ವರ್ಷ ಮುಂಚೆ ಎತ್ತರ ಆಗ್ಲಿಕ್ಕೆ ಶುರು ಆಗ್ತಾರೆ ಹುಡುಗರು. ಆಮೇಲೆ ಅವ್ರದ್ದು ಪ್ರೌಢಾವಸ್ಥೆ ಸ್ವಲ್ಪ ತಡ ಅಂದ್ರೆ 2 ವರ್ಷ ತಡ ಆಗುತ್ತೆ. ಸೊ ಆವಾಗ ಅವರು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಹುಡುಗಿಯರಲ್ಲಿ ಬೇಗ ಬರುತ್ತೆ. ಅದರಿಂದಾನೇ ಕ್ಲಾಸ್ ಅಲ್ಲಿ ನಾರ್ಮಲಿ ಯಾವಾಗ್ಲೂ ಹುಡುಗಿಯರು ಫಸ್ಟ್ ಎತ್ತರ ಆಗ್ತಾರೆ, ಆಮೇಲೆ ಹುಡುಗರು ಎತ್ತರ ಆಗ್ತಾರೆ. ಸೊ ಇದಕ್ಕೆ ನಾವು ನಾರ್ಮಲ್ ಬೆಳವಣಿಗೆ ಅಥವಾ ನಾರ್ಮಲ್ ಗ್ರೋತ್ ಅಂತ ಹೇಳ್ತೀವಿ. ಅಂದ್ರೆ ಫೀಟಲ್ ಲೈಫ್ ಟು ಪ್ಯೂಬರ್ಟಿ, ಇದಕ್ಕೆ ನಾವು ಗ್ರೋತ್ ಅಂತ ಹೇಳ್ತೀವಿ. ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದೀರಾ ಬೆಳವಣಿಗೆ ಬಗ್ಗೆ. ಈಗ ಕೃಷ್ಣ ಸರ್, ಇದು ಪ್ರೌಢಾವಸ್ಥೆ ಅಂದ್ರೆ ಏನು ಸರ್? ಅದು ಪದದ ಅರ್ಥ ಏನು? ಪ್ರೌಢಾವಸ್ಥೆ ಅಂದ್ರೆ ಮೇಡಮ್ ಈಗಲೇ ಹೇಳಿದ್ರು ಬೆಳವಣಿಗೆ. ಸೊ ಬೆಳವಣಿಗೆ ಫೀಟಸ್ ಇಂದ ಪ್ರೌಢಾವಸ್ಥೆ ತನಕ ಬೆಳವಣಿಗೆ ಆಗ್ತದೆ. ಒಂದು ತರ ಬೆಳವಣಿಗೆ ಮುಗಿಯುವ ಟೈಮಲ್ಲಿ ಪ್ರೌಢಾವಸ್ಥೆ ಅಂತ ಸ್ಟಾರ್ಟ್ ಆಗ್ತದೆ. ಪ್ರೌಢಾವಸ್ಥೆ ಅಂತ ಹೇಳಿದ್ರೆ ಮನುಷ್ಯನ ಜೀವನದಲ್ಲಿ 4 ಸ್ಟೇಜ್ ಇದೆ. ಅಂದ್ರೆ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ವಯಸ್ಕ ಮತ್ತೆ ವೃದ್ಧಾಪ್ಯ ಅಂತ. ಸೊ ಈ ಬಾಲ್ಯಾವಸ್ಥೆಯಿಂದ ವಯಸ್ಕ ಈ ಮಧ್ಯದಲ್ಲಿರುವ ಪರಿವರ್ತನೆ ಪ್ರೌಢಾವಸ್ಥೆ. ಈ ಸಮಯದಲ್ಲಿ ದೇಹದಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ಕೊಳ್ತದೆ. ಹಾರ್ಮೋನ್ಗಳು ಜಾಸ್ತಿ ಆಗ್ತದೆ. ಸೊ ಮಾನಸಿಕ ದೈಹಿಕ ಚೇಂಜಸ್ ಮಗುವಿನ ದೇಹದಲ್ಲಿ ಆಗ್ತದೆ. ಸೊ ಇದನ್ನ ತಂದೆ ತಾಯಿಗಳು ಅಥವಾ ಅಕ್ಕ ಅಣ್ಣ ಅವರೆಲ್ಲ ಮಗುವಿಗೆ ಗೊತ್ತಾಗುದಿಲ್ಲ. ಸೊ ಇನಿಷಿಯಲಿ ಪ್ರೌಢಾವಸ್ಥೆ ಬರುವಾಗ ಮಗುವಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಸೊ ಇದನ್ನ ತಂದೆ ಅಥವಾ ಯಾರು ಅವರದ್ದು
ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇರ್ತಾರೆ, ಅವರು ಹೇಳಿ ಮಗುವಿಗೆ ಈ ಪ್ರೌಢಾವಸ್ಥೆಯನ್ನು ಸುಲಭವಾಗಿ ದಾಟುವ ಹಾಗೆ ಮಾಡ್ಬೇಕು. ಯಾಕಂದ್ರೆ ಈ ಪ್ರೌಢಾವಸ್ಥೆಯಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿವೆ. ಸೊ ಈ ಪ್ರೌಢಾವಸ್ಥೆ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಪಡ್ಕೊಂಡು ತಂದೆ ತಾಯಿ ತಮ್ಮ ಮಗುವಿಗೆ ಹೇಳಿದರೆ ಆ ಪ್ರೌಢಾವಸ್ಥೆಯನ್ನು ಬಹಳ ಸುಲಭವಾಗಿ ಮಗು ಪಾಸಾಗಿ ವಯಸ್ಕರ ಆಗ್ಬೋದು. ಓಕೆ. ಆ, ಪ್ರೌಢಾವಸ್ಥೆನಲ್ಲಿ ದೇಹದಲ್ಲಿ ತುಂಬಾ ವ್ಯತ್ಯಾಸಗಳು ಕಾಣುತ್ತೆ. ಸೊ ಆ ವ್ಯತ್ಯಾಸಗಳನ್ನ ತಂದೆ ತಾಯಿಗಳು ಅದನ್ನ ನೋಡ್ತಾರೆ. ಅದ್ರ ಬಗ್ಗೆ ನಾವು ಆಮೇಲೆ ಮತ್ತೆ ಆಚಾರ್ಯ ಅವರು ಮತ್ತೆ ಮಾತಾಡ್ತಾರೆ. ಸೊ ಆ ದೈಹಿಕ ವ್ಯತ್ಯಾಸಗಳನ್ನ ನಾವು ತುಂಬಾ ಸರಿಯಾಗಿ ನೋಡ್ಕೋಬೇಕು. ಬೇಗ ಬರುತ್ತೋ ಲೇಟ್ ಆಗಿ ಬರುತ್ತೋ ಕರೆಕ್ಟ್ ಟೈಮಿಗೆ ಬರುತ್ತೋ ಅದು ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಮತ್ತೆ ಅದ್ರಲ್ಲೂ 2-3 ಮಕ್ಳಿದ್ರೆ ಅವ್ರಿಗೆ ಬೇಗ ಗೊತ್ತಾಗುತ್ತೆ. ಒಂದೇ ಮಗು ಇದ್ರೆ ಸ್ವಲ್ಪ ಗೊತ್ತಾಗೋದು ತೊಂದರೆ ಆಗುತ್ತೆ. ಮೇಡಮ್, ಪಾಲಕರಾಗಿ ಯಾವಾಗ ಮಕ್ಕಳು ಬೆಳವಣಿಗೆ ಬಗ್ಗೆ ಚಿಂತಿಸ್ಬೇಕು ಮೇಡಮ್? ಯಾವ ವಯಸ್ಸು ತನಕ ಅವರು ಕಾಯ್ಬೋದು? ಯಾವಾಗ ಅವರು ಸಹಾಯ ತಗೋಬೇಕು? ವೈದ್ಯರ ಹತ್ರ ಯಾವಾಗ ಬರ್ಬೇಕು ಮೇಡಮ್? ಸೊ ಬೆಳವಣಿಗೆ ಅಥವಾ ಗ್ರೋತ್ ಅಂದ್ರೆ ನಾರ್ಮಲಿ ಎಲ್ಲರಿಗೂ ಈಗ ಒಂದೇ ಮಕ್ಳಿದ್ರೆ ಅವ್ರಿಗೆ ಸ್ವಲ್ಪ ಗೊತ್ತಾಗೋದು ಕಷ್ಟ ಆಗುತ್ತೆ. ಬಟ್ ನಾರ್ಮಲಿ ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ ಸ್ಕೂಲಲ್ಲಿ ಹೈಟು ವೆಯ್ಟು ಮಾಡ್ಬಿಟ್ಟು ಅದನ್ನ ಬರ್ದಿಡ್ತಾರೆ ಕೆಲವು ಹತ್ರ. ಸೊ ಹಳೇದು ಹೊಸದರಲ್ಲಿ ಅದರಲ್ಲಿ ವ್ಯತ್ಯಾಸ ಕಂಡಿದೆ, ವ್ಯತ್ಯಾಸ ಇದೆ, ಮಗು ಬೆಳೆದಿದೆ ಅಂದ್ರೆ ಅದು ನಾರ್ಮಲ್ ಬೆಳವಣಿಗೆ. ಈಗ 4 ವರ್ಷದಿಂದ 12 ವರ್ಷದವರೆಗೂ 4-5 ಸೆಂಟಿಮೀಟರ್ ಬೆಳೆದಿದೆ ಮಗು ಅಂದ್ರೆ ಆರಾಮಾಗಿರ್ಬೋದು, ಏನು ಚಿಂತೆ ಮಾಡೋದು ಬೇಡ. ಬಟ್ ಪ್ರತಿ ವರ್ಷ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಕ್ಳಿಗೆ ಬಟ್ಟೆ ತಗೋತೀವಿ. ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ಗೆ ಬಟ್ಟೆ ತಗೋತೀವಿ, ಶೂಸ್ ತಗೋತೀವಿ. ಅದು ನಾರ್ಮಲ್. ಎಲ್ಲ ಮಕ್ಳು ಖುಷಿಯಾಗಿರ್ತಾರೆ, ತಂದೆ ತಾಯಿನೂ ಖುಷಿಯಾಗಿ ತಗೋತಾರೆ. ಬಟ್ ಬೈ ಚಾನ್ಸ್ ಆ ಬಟ್ಟೆಗಳ ಸೈಜು 1 ವರ್ಷ 2 ವರ್ಷ ಚೇಂಜ್ ಆಗದಲೆ ಅದೇ ಸೈಜ್ ಅಲ್ಲಿ ಇದೆ. ಈಗ 3ನೇ ಕ್ಲಾಸ್ನಿಂದ ಬಟ್ಟೆ 4ನೇ ಕ್ಲಾಸ್ಗೂ ಬರುತ್ತೆ, 5ನೇ ಕ್ಲಾಸ್ಗೂ ಬರುತ್ತೆ ಅಂದ್ರೆ ಮಗು ಬೆಳಿತಾ ಇಲ್ಲ ಅಂತ. ಎರಡನೇದೇನಂದ್ರೆ ಶೂಸ್ ಸೈಜ್. ಮಕ್ಕಳು ಶೂಸ್ ಹಾಕೋತಾರೆ, ನೆಕ್ಸ್ಟ್ ಇಯರ್ ಬಂದಾಗ ಅದು ಶೂಸ್ ಸಣ್ಣದಾಯ್ತು ಅಂತ ಹೇಳ್ತಾರೆ. ಬಟ್ ಅದು ಶೂಸ್ ಸಣ್ಣದಾಗ್ದಲೆ ಅದೇ ಶೂಸ್ ಹಾಕೋತಾ ಇದ್ದಾರೆ ಅಂದ್ರೆ ಮಗು ಚೆನ್ನಾಗಿ ಬೆಳಿತಾ ಇಲ್ಲ ಅಂತ ಅರ್ಥ. ಮೂರನೇದೇನಂದ್ರೆ ಈಗ ಅವ್ರ ಕ್ಲಾಸಲ್ಲಿ ಇರೋ ಮಕ್ಳೆಲ್ಲರೂ ಚೆನ್ನಾಗಿ ಎತ್ತರ ಆಗ್ತಾ ಇದ್ದಾರೆ, ತಮ್ಮ ಮಕ್ಕಳು ಮಗು ಬೆಳಿಲಿಲ್ಲ, ಕ್ಲಾಸ್ ನಲ್ಲಿ ಶಾರ್ಟೆಸ್ಟ್ ಆಗಿದೆ ಅಂತಂದ್ರೆ ಅದು ಯಾಕೆ ಅಂತ ಚಿಂತೆ ಮಾಡ್ಬೇಕಾಗತ್ತೆ. 4ನೇದು ರೆಗ್ಯುಲರ್ ಆಗಿ ನಮ್ಮ ಪೀಡಿಯಾಟ್ರಿಷಿಯನ್ಸ್ ಅಥವಾ ಮಕ್ಕಳ ತಜ್ಞರು ಮಕ್ಕಳ ಹೈಟ್ ನ ಯಾವುದೇ ಕಾರಣಕ್ಕಾದ್ರೂ ಹೋದಾಗ, ವ್ಯಾಕ್ಸಿನೇಷನ್ಗೆ ಇಲ್ಲ ಯಾವುದೇ ಕಾಯಿಲೆಗೆ ಹೋದಾಗ ಕೆಲವು ಸಲ ನಾವು ಗ್ರೋತ್ ಚಾರ್ಟ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇದು ಗ್ರೋತ್ ಚಾರ್ಟ್ ಅಂತ ಕಾಣುತ್ತಾ? ಎಲ್ಲರಿಗೂ ಕಾಣುತ್ತಾ? ಕಾಣಿಸ್ತಾ ಇದೆ ಮೇಡಮ್, ಕಾಣಿಸ್ತಾ ಇದೆ. ಈ ತರದ ಗ್ರೋತ್ ಚಾರ್ಟ್ ಹುಡುಗರಿಗೆ, ಇದು ಹುಡುಗಿಯರಿಗೆ, ಆಮೇಲೆ ಇದು ಹುಡುಗರಿಗೆ, ನೀಲಿದು ಹುಡುಗರಿಗೆ, ಪಿಂಕ್ ಕಲರ್ದು ಹುಡುಗಿಯರಿಗೆ. ಈ ತರ ಗ್ರೋತ್ ಚಾರ್ಟ್ ಅಲ್ಲಿ ಮಾರ್ಕ್ ಮಾಡ್ತಾ ಇರ್ತಾರೆ. ಆ ಮಾರ್ಕ್ ಮಾಡುವಾಗ 2 ವರ್ಷ 3 ವರ್ಷ ಮಗು ಬೆಳಿಲಿಲ್ಲ ಅಂದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಮಗು ಚೆನ್ನಾಗಿ ಬೆಳೆದಿಲ್ಲ. ಸೊ ಯಾಕೆ ಬೆಳೆದಿಲ್ಲ ಅಂತ ನೀವು ತಜ್ಞರ ಹತ್ರ ತಿಳ್ಕೊಳಕ್ಕೆ ಹೋಗ್ಬೇಕಾಗುತ್ತೆ. ಮೇಡಮ್, ತುಂಬಾ ಡೀಟೇಲ್ ಆಗಿ ಹೇಳಿದ್ರಿ, ಗ್ರೋತ್ ಚಾರ್ಟ್ಸ್ ಬಗ್ಗೆನೂ ತಿಳಿಸಿದ್ರಿ. ಈಗ ಕೃಷ್ಣ ಸರ್ಗೆ, ಸರ್, ಬೆಳವಣಿಗೆಯಲ್ಲಿ ಏರುಪೇರು ಆಗೋ ಕಾರಣಗಳೇನು ಸರ್? ಏನೇನ್ ತೊಂದರೆಗಳು ಇರೋದ್ರಿಂದ ಬೆಳವಣಿಗೆ ಏರುಪೇರು ಆಗುತ್ತೆ ಸರ್? ಬೆಳವಣಿಗೆಯಲ್ಲಿ ಬಹಳಷ್ಟು ಕಾರಣಗಳಿವೆ. ಸೊ ಮೊದಲನೇದಾಗಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಫೆಮಿಲಿಯಲ್, ಅಂದ್ರೆ ಆನುವಂಶಿಕವಾಗಿ ತಂದೆ ತಾಯಿಯ ಹೈಟ್ ಕಡಿಮೆ ಇದ್ದರೆ ಮಕ್ಕಳು ಹೈಟ್ ಕಡಿಮೆ ಆಗಿರುವ ಚಾನ್ಸಸ್ ಇರ್ತದೆ. ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಡಿಲೇ ಅಂತ, ಕೆಲವು ಮಕ್ಕಳು ಸ್ವಲ್ಪ ಅವರ ಗ್ರೋತ್ ಸ್ವಲ್ಪ ಡಿಲೇ ಇರ್ತದೆ. ನಾರ್ಮಲ್ ಏಜ್ ಅಲ್ಲಿ ಎಷ್ಟು ಬೆಳಿಬೇಕು ಅಷ್ಟು ಬೆಳೆಯುವುದಿಲ್ಲ, ಸ್ವಲ್ಪ ವಯಸ್ಸಾದ್ಮೇಲೆ ಬೆಳಿಲಿಕ್ಕೆ ಶುರು ಆಗ್ತದೆ. ಸೊ ಅಂತವರ ಈಗ ಅವರ ಮನೆಯಲ್ಲಿ ತಂದೆ ಅಥವಾ ತಾಯಿಯನ್ನು ಕೇಳಿದಾಗಲೂ ಅವರದ್ದು ಬೆಳವಣಿಗೆ ಅದೇ ರೀತಿ ಇರ್ತದೆ. ಸೊ ಈ ತರ ನಾವು ಅವರ ಹತ್ರ ಇದರ ಬಗ್ಗೆ ಕೇಳಿ ತಿಳ್ಕೊಂಡಾಗ ನಮಗೆ ಅನಿಸ್ತದೆ, ಓಕೆ, ಇವರು ಇನ್ನೂ ಬೆಳಿಲಿಕ್ಕೆ ಚಾನ್ಸ್ ಇದೆ, ಇವರಿಗೆ ಬೇರೆ ಏನು ಟೆಸ್ಟ್ ಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ನಾವು ಅವರನ್ನು ಇನ್ನೊಂದು 3 ತಿಂಗಳು ಅಥವಾ 6 ತಿಂಗಳು ಅಬ್ಸರ್ವ್ ಮಾಡಿ ನೋಡ್ಬೋದು ಅಂತ. ಇದು 2 ಕಂಡೀಷನ್ ಬಿಟ್ರೆ ಮತ್ತು ಮಗುವನ್ನ ನಾವು ನೋಡಿದಾಗ, ಮಗುವಿನ ಹೈಟ್ ನೋಡಿದಾಗ ಮಗು ಸಣ್ಣದಿದೆ, ಮಗುವಿನ ಹೈಟ್ ಅವರ ಕ್ಲಾಸಿನ ಮಕ್ಕಳಿಗಿಂತ ಸೇಮ್ ಏಜಿನ ಮಕ್ಕಳಿಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ, ತಂದೆ ತಾಯಿ ಹೈಟು ಚೆನ್ನಾಗಿದೆ, ಮಗು ಮಾತ್ರ ಸ್ವಲ್ಪ ಹೈಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ಏನೋ ತೊಂದರೆ ಇದೆ ಅಂತ ಲೆಕ್ಕ.
ಸೊ ಈ ಆಮೇಲೆ ನಾವು ಏನು ತೊಂದರೆ ಇದೆ ಅಂತ ನೋಡ್ಬೇಕಾಗ್ತದೆ. ಸೊ ತೊಂದರೆ ಯಾವ್ದ್ಯಾವ್ದು ಪ್ರಮುಖವಾಗಿ ಅಂತ ಹೇಳಿದ್ರೆ ನಮ್ಮ ಎಂಡೋಕ್ರೈನ್ ಹಾರ್ಮೋನ್ ಅದರಲ್ಲಿ ಮೊದಲನೇದಾಗಿ ಥೈರಾಯ್ಡ್ ಹಾರ್ಮೋನ್. ಸೊ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆದಾಗ ಹೈಟ್ ಕಡಿಮೆ ಇರ್ತದೆ. ಸೊ ಇದನ್ನ ಯೂಶುವಲಿ ಯಾಕಂತ ಹೇಳಿ ಇದನ್ನು ಪತ್ತೆ ಹಚ್ಚಬೇಕು, ಯಾಕಂತ ಹೇಳಿ ಇದಕ್ಕೆ ಬಹಳ ಸುಲಭವಾದ ಚಿಕಿತ್ಸೆ ಇದೆ. ಸೊ ಇದನ್ನು ಪತ್ತೆ ಹಚ್ಚಿದ್ರೆ ಬೇಗ ಚಿಕಿತ್ಸೆ ಶುರು ಮಾಡಿದ್ರೆ ಮಕ್ಕಳು ನಾರ್ಮಲ್ ಹೈಟಿಗೆ ಬರುವಂತಹ ಚಾನ್ಸಸ್ ಬಹಳ ಇರ್ತದೆ. ಅದು ಬಿಟ್ರೆ ಗ್ರೋತ್ ಹಾರ್ಮೋನ್, ಒಂದು ಹೈಟಿಗೆ ಬೇಕಾಗಿರೋ ಒಂದು ಹಾರ್ಮೋನ್ ಇದೆ, ಅದರ ಹೆಸರು ಗ್ರೋತ್ ಹಾರ್ಮೋನ್ ಅಂತ. ಸೊ ಇದು ಕಡಿಮೆ ಇದ್ರೂ ಮಕ್ಕಳ ಹೈಟ್ ಕಡಿಮೆ ಆಗ್ತದೆ. ಮತ್ತೆ ಇದು ಬಿಟ್ಟು ಅನೇಕ ಮಗುವಿಗೆ ಏನೇ ತೊಂದರೆ ಆದ್ರೂ, ಕಾಯಿಲೆಗಳಿರ್ಬೋದು, ಈಗ ಅಸ್ತಮಾ ಇರ್ಬೋದು ಅಥವಾ ಬೇರೆ ವಿಧ ವಿಧವಾದ ಕಾಯಿಲೆ, ಕಿಡ್ನಿ ಕಾಯಿಲೆ, ಸೊ ಮಕ್ಕಳಿಗೆ ಬರುವಂತ ಕ್ರೋನಿಕ್ ಕಾಯಿಲೆಗಳು ಯಾವ್ದಿದ್ರು, ಅಥವಾ ರಕ್ತ ಕಡಿಮೆ ಇರೋದು, ತಲಸ್ಸೀಮಿಯಾ ಅಂತ ಇರ್ತದೆ. ಸೊ ಯಾವುದೇ ಕಾಯಿಲೆ ಮಗು ಬಹಳ ಟೈಮಿಂದ ಮಗುವಿಗೆ ಆ ಕಾಯಿಲೆ ಇದೆ, ಇದು ಮಗುವನ್ನ, ಅಥವಾ ಕೆಲವು ಮಕ್ಕಳು ಈಗ ಬಹಳ ಕಡಿಮೆ ಮತ್ತು ಹಿಂದೆ ಮಾಲ್ನ್ಯೂಟ್ರಿಷನ್ ಅಂತ ಇತ್ತು, ತಿನ್ಲಿಕ್ಕೆ ಫುಡ್ ಇಲ್ಲ. ಸೊ ಇದರಿಂದಾನು ಮಕ್ಕಳ ಹೈಟ್ ಕಡಿಮೆ ಆಗ್ಬೋದು, ಅಥವಾ ವಿಟಮಿನ್ಸ್ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ. ಸೊ ಎಲ್ಲಾ ಕಾರಣಗಳಿಂದ ಮಗುವಿನ ಹೈಟ್ ಕಡಿಮೆ ಆಗ್ಬೋದು. ಸೊ ಇದೆಲ್ಲಾ ಕಾರಣಗಳನ್ನ ನಾವು ಒಂದೊಂದಾಗಿ ಮಗುವಿನ ತಂದೆ ತಾಯಿ ಜೊತೆ ಕೂತು ಅವರಿಂದ ಹಿಸ್ಟ್ರಿಯನ್ನು ಕೇಳಿ, ಸೊ ಮತ್ತೆ ಮಗುವಿನ ಎಕ್ಸಾಮಿನೇಷನ್ ಮಾಡಿ ನಾವೊಂದು ಇದಕ್ಕೆ ಬರ್ಬೇಕಾಗ್ತದೆ, ಯಾವ ಕಾರಣದಿಂದ ಮಗುವಿನ ಹೈಟ್ ಕಡಿಮೆ ಆಗಿದೆ ಅಂತ. ಮತ್ತೆ ಅದಕ್ಕೆ ಸರಿಯಾಗಿ ನಾವು ಟೆಸ್ಟ್ಗಳನ್ನು ಮಾಡಿ ಯಾವ ಕಾರಣ ಅಂತ ಹುಡುಕಿ ಆಮೇಲೆ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡ್ಬೇಕಾಗಿ ಬರ್ತದೆ. ಕೃಷ್ಣ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾವ ಕಾರಣಗಳು, ನೀವ್ ಹೇಳ್ದಂಗೆ ಸರಿ, ಥೈರಾಯ್ಡ್ ಕಾಯಿಲೆ ಒಂದು ಇಂಪಾರ್ಟೆಂಟು. ಅದನ್ನ ನಾವು ಪತ್ತೆ ಹಚ್ಲಿಲ್ಲ ಅಂದ್ರೆ ಮಗುಗೆ ಬೆಳವಣಿಗೆಯಲ್ಲಿ ತುಂಬಾ ಏರುಪೇರಾಗುತ್ತೆ. ಮೇಡಮ್, ಈಗ ನಮ್ಗೆ ಎಷ್ಟೊಂದ್ ಜನ ಪಾಲಕರು ಬಂದು ಕೇಳ್ತಾರೆ, ನಾವು ಕುಳ್ಳರಾಗಿದ್ದೀವಿ, ನಮ್ಮ ಮಕ್ಳು ಕುಳ್ಳರಾಗ್ತಾರ, ಅವ್ರು ಬೆಳಿತಾರ ನಮ್ಗಿಂತ. ನಿಮ್ ಅನುಭವ ಏನು ಮೇಡಮ್ ಈ ವಿಷಯ ಬಗ್ಗೆ? ಇದು ಕೆಲವು ಸಲ ಸತ್ಯನೂ ಅನ್ಸುತ್ತೆ, ಕೆಲವು ಸಲ ಅಸತ್ಯನೂ ಅನ್ಸುತ್ತೆ. ಯಾಕಂದ್ರೆ ನಾರ್ಮಲಿ ಮಕ್ಳು ಚೆನ್ನಾಗಿ ಬೆಳಿಲಿಲ್ದಾಗ ಬೇರೆ ಏನು ಅವರು ಯೋಚನೆ ಮಾಡಲ್ಲ. ನಾನು ಹಿಂಗೆ ಇದ್ದೆ ಬಿಡಿ ಅಂತ ಹೇಳ್ತಾರೆ, ನಾನು ಗಿಡ್ಕೆ ಇದ್ದೆ ಅಂತ. ಸೊ ಈ ಭಾವನೆನ ನಾವು 50 ವರ್ಷದ ಕೆಳಗೆ, 20 ವರ್ಷದ ಕೆಳಗೆ ಆದ್ರೆ ಒಪ್ಕೋಬಹುದಿತ್ತು. ಬಟ್ ಈಗಿನ ಆಧುನಿಕ ಪ್ರಪಂಚದಲ್ಲಿ ಮಕ್ಕಳು ಗಿಡ್ಡರಾಗಿರೋಕೆ ಇಷ್ಟಪಡೋದಿಲ್ಲ. ಬೇರೆ ಮಕ್ಳಿಗಿಂತ ಗಿಡ್ಡ ಇದ್ರೆ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಹಾನಿ ಆಗುತ್ತೆ, ಎಮೋಷನಲ್ ಪ್ರಾಬ್ಲಮ್ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲವು ಸಲ ನಮ್ಮಲ್ಲಿ ಮಕ್ಳು ಬರ್ತಾರೆ ಡಿಪ್ರೆಷನ್ ಹಾಕೊಂಡು. ಸೊ ಅದರಿಂದ ಎಲ್ಲಾ ತಂದೆ ತಾಯಿ ಗಿಡ್ಡರಿದ್ದಾರೆ ಅಂತಂದ್ರೆ ಅವ್ರ ಮಕ್ಳು ಗಿಡ್ಡರಾಗ್ತಾರೆ ಅಂತ ಏನ್ ಗ್ಯಾರಂಟಿ ಇಲ್ಲ. ಕೆಲವು ಸಲ ಅದು ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಜೀನ್ಸ್ ಅವ್ರ ತಂದೆ ತಾಯಿ ಜೀನ್ಸೇ ತಗೊಂಡ್ರು ಅಂದ್ರೆ ಗಿಡ್ಕಾಗ್ಬೋದು. ಅದ್ರಲ್ಲೇ ಇಬ್ರು ಮಕ್ಳಿದ್ದಾರೆ ಅಂದ್ರೆ ಒಬ್ರು ಎತ್ತರ ಆಗ್ಬೋದು, ಒಬ್ರು ಗಿಡ್ಡಕ್ಕಾಗ್ಬೋದು. ಸೊ ಆ ಜೀನ್ಸ್ ಅವ್ರ ತಂದೆಯಿಂದ ತಗೊಂಡಿದಾರೋ, ತಾಯಿಯಿಂದ ತಗೊಂಡಿದ್ದೇನೋ, ಅಜ್ಜ ಅಜ್ಜಿಯಿಂದಾನೋ, ಯಾರಿಂದ ಬಂದಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಅವರ ಹೈಟ್ ಇರುತ್ತೆ. ಬಟ್ ಇನ್ನೊಂದು ಯೋಚನೆ ಏನ್ ಮಾಡ್ಬೇಕಂದ್ರೆ, ಈಗ ತಂದೆ ತಾಯಿಗಳು ಗಿಡ್ಡ ಇದ್ದಾರೆ ಅಂದ್ರೆ ಅವ್ರು ಯಾಕೆ ಗಿಡ್ಡ ಇದ್ದಾರೆ ಅಂತ ಯೋಚನೆ ಮಾಡ್ಬೇಕು. ಸೊ ಅವ್ರು ಯಾಕೆ ಗಿಡ್ಡಕ್ಕಿದ್ದಾರೆ, ಅವ್ರಿಗೂ ಏನೋ ಜೆನೆಟಿಕ್ ಪ್ರಾಬ್ಲಮ್ ಇರಬಹುದು. ಸೊ ಅವ್ರಿಗೆ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡ್ರೆ ನಾವು ಈ ಮಕ್ಕಳನ್ನು ಸ್ವಲ್ಪ ಸರಿಯಾಗಿ ನೋಡ್ಬಿಟ್ಟು ಅವ್ರ ಗ್ರೋತ್ ಚಾರ್ಟ್ ಅಲ್ಲಿ ಗ್ರೋತ್ ಪ್ಲಾಟ್ ಮಾಡ್ಬೇಕು. ಅಂದ್ರೆ ಅವ್ರ ಹೈಟ್ ನ ರೆಗ್ಯುಲರ್ ಆಗಿ 3 ರಿಂದ 6 ತಿಂಗಳಲ್ಲಿ ಹೈಟ್ ಪ್ಲಾಟ್ ಮಾಡ್ಕೊಂಡು ಯಾವ ತರ ಬೆಳೀತಾ ಇದ್ದಾರೆ ಅಂತ ನೋಡ್ಬೇಕು. ತುಂಬಾ ಗಿಡ್ಡಕ್ಕಿದ್ರೆ, ಈಗ ಕೆಲವು ಸಲ ತಂದೆ ತಾಯಿಗಳು 5 ಫೀಟ್ ಗಿಂತ ಕಮ್ಮಿ ಇರ್ತಾರೆ, ಅವಾಗ ಅವ್ರ ಮಕ್ಕಳು 4-4.5 ಫೀಟ್ ಅಲ್ಲಿ ಇದ್ರು ಅಂದ್ರೆ ಅಂತ ಮಕ್ಕಳಿಗೆ ನಾವು ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ಅವ್ರ ಬಗ್ಗೆ, ಅವ್ರ ಹೈಟ್ ಬಗ್ಗೆ ಚಿಂತನೆ ಮಾಡ್ಬೇಕು. ತಂದೆ ತಾಯಿ ಶಾರ್ಟ್ ಇದ್ದಾರೆ ಅಂದ್ರೆ ಅವ್ರಿಗೂ ಏನೋ ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು, ಕ್ರೋಮೋಸೋಮಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅವ್ರ ಮಕ್ಳಿಗೂ ಏನಾದ್ರೂ ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು. ಸೊ ನಾವೀಗ ಪೇರೆಂಟ್ಸ್ ಶಾರ್ಟ್ ಆಗಿದ್ದಾರೆ ಅಂದ್ರೂ ಸ್ವಲ್ಪ ನಾವು ಮಕ್ಳಿಗೆ ಏನಾದ್ರೂ ಹೆಲ್ಪ್ ಮಾಡಿ ತಂದೆ ತಾಯಿಗಳಷ್ಟು ಶಾರ್ಟ್ ಆಗ್ದಲೇ ಇರೋಂಗೆ ಏನಾದ್ರೂ ಮಾಡೋ ಅಂತ ಚಿಕಿತ್ಸೆಗಳು ಈಗ ಅವೈಲಬಲ್ ಇದಾವೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ, ಮತ್ತೆ ತಜ್ಞರನ್ನ ಕಾಣ್ಬೇಕಾಗುತ್ತೆ. ಕೃಷ್ಣ ಸರ್, ಇದು ಬೆಳವಣಿಗೆಯಲ್ಲಿ ಏರುಪೇರಾಗುತ್ತಲ್ಲ, ಅದು ಯಾವ ತರ ವೈದ್ಯರು ಪತ್ತೆ ಹಚ್ತಾರೆ, ಯಾವ ತರ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಸರ್? ಈಗಾಗಲೇ ನಾನು ಹೇಳಿದೆ ಯಾವ ಕಾರಣದಿಂದ ಮಕ್ಕಳು ಗಿಡ್ಡ ಆಗ್ತಾರೆ, ಅಥವಾ ಆ ಟೈಮಲ್ಲಿ ನಾನು ಹೇಳಲಿಕ್ಕೆ ಮರ್ತೆ, ಅದ್ರಲ್ಲಿ ಅತಿ ಎತ್ತರದ ಬೆಳವಣಿಗೆಯಲ್ಲಿ ಗಿಡ್ಡತನ ಅಷ್ಟೇ ಅಲ್ಲ, ಕುಬ್ಜತನ ಅಷ್ಟೇ ಅಲ್ಲ, ಟಾಲ್ ಸ್ಟೇಚರ್ ಅಂದ್ರೆ ನೀಳಕಾಯ ಆ ತರನು ಕೆಲವರು ಬಂದು
ಮಕ್ಕಳನ್ನು ಕರ್ಕೊಂಡ್ ಬರ್ಬೋದು. ಸೊ ನನ್ನ ಮಗ ಅವರ ಕ್ಲಾಸಲ್ಲಿ ಎಲ್ಲರಿಗಿಂತ ಬಹಳಷ್ಟು ಉದ್ದವಾಗಿದ್ದಾನೆ, ಏನಾದ್ರೂ ಕಾರಣ ಇರ್ಬೋದು ಅಥವಾ ಏನಾದ್ರು ತೊಂದರೆಯಿಂದ ಆಗಿದೆ ಅಂತ. ಸೊ ಕುಬ್ಜತನದ ಜೊತೆಗೆ ಎತ್ತರದ ಹೈಟು ಅದು ಕೆಲವು ಸರಿ ಪ್ರಾಬ್ಲಮ್ ಇರ್ತದೆ, ಏನೋ ಕಾಯಿಲೆಯಿಂದ ಬಂದಿರ್ತದೆ. ಸೊ ಇದು ಎರಡನ್ನ ನಾವು ಡಯಾಗ್ನೋಸ್ ಮಾಡ್ಬೇಕಾಗ್ತದೆ. ಸೊ ಈಗ ಶಾರ್ಟ್ ಸ್ಟೇಚರ್ ಅಂದ್ರೆ ಕುಬ್ಜತನಕ್ಕೆ ನಾವೀಗ ಹೇಳಿದ ಕಾರಣಗಳೇನಂತ ಹೇಳಿದ್ರೆ, ಒಂದು ಥೈರಾಯ್ಡ್ ಹಾರ್ಮೋನ್. ಸೊ ಯಾವುದೇ ಮಗು ಶಾರ್ಟ್ ಸ್ಟೇಚರ್ ಅಂತ ಬಂದ್ರೆ ನಾವು ಮೆಜರ್ ಮಾಡಿ ನೋಡಿದಾಗ ಹೈಟ್ ನಾವು ಒಂದು ಗ್ರೋತ್ ಚಾರ್ಟ್ ಅಲ್ಲಿ ಹಾಕ್ತೀವಿ, ಅದ್ರಲ್ಲಿ ಲೆಸ್ ದ್ಯಾನ್ 3 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಂತ ಹೇಳಿದ್ರೆ ಮಗು ಶಾರ್ಟ್ ಅಂತ ನಾವು ಪರಿಗಣಿಸ್ತೀವಿ. ಸೊ ಅಂತ ಎಲ್ಲ ಮಕ್ಕಳಿಗೆ ನಾವು ಥೈರಾಯ್ಡ್ ಹಾರ್ಮೋನ್ ಟೆಸ್ಟ್ ಅನ್ನ ಮಾಡಿಸ್ಲೇಬೇಕು. ಸೊ ಆಮೇಲೆ ನಾರ್ಮಲ್ ಬೇರೆ ಏನಾದ್ರೂ ಕಾಯಿಲೆಯಿಂದ ಬಂದಿದೆಯಾ, ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇದೆಯಾ, ಅಥವಾ ಲಿವರ್ನ ತೊಂದರೆ ಇದೆಯಾ, ಕಿಡ್ನಿಯ ತೊಂದರೆ ಇದೆಯಾ, ಎಲ್ಲ ಟೆಸ್ಟ್ ಗಳನ್ನ ಮಗುವಿನ ಲಕ್ಷಣಗಳ ಮೇಲೆ, ಎಲ್ಲಾ ಮಗುವಿಗೆ ಎಲ್ಲಾ ಟೆಸ್ಟ್ ಅನ್ನ ಮಾಡಿಸುವಂತ ಅಗತ್ಯ ಇಲ್ಲ. ಮಗುವಿನ ಲಕ್ಷಣಗಳ ಮೇಲೆ ನಮಗೆ ನಾವು ಯಾವುದೋ ಒಂದು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್, ಈ ಡಯಾಗ್ನೋಸಿಸ್ ಇರ್ಬೋದು ಅಂತಾಗಿ ಒಂದೊಂದೇ ಕಾಯಿಲೆಯನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಬರ್ಬೇಕಾಗ್ತದೆ. ಸೊ ಅದು ಥೈರಾಯ್ಡ್ ಟೆಸ್ಟ್ ಇರ್ಬೋದು, ಕಿಡ್ನಿ ಫಂಕ್ಷನ್ಸ್, ಲಿವರ್ ಫಂಕ್ಷನ್ಸ್, ಶುಗರ್. ಸೊ ಇದೇ ಎಲ್ಲ ಟೆಸ್ಟ್ ಅನ್ನ, ಯೂರಿನ್ ಎಕ್ಸಾಮಿನೇಷನ್, ಈ ಎಲ್ಲ ಟೆಸ್ಟ್ ಗಳನ್ನ ಮಾಡಿಸ್ಬೇಕಾಗ್ತದೆ. ಕೆಲವು ಸರಿ ಈ ಎಲ್ಲಾ ಟೆಸ್ಟ್ಗಳು ನಾರ್ಮಲ್ ಇದ್ದು ಇನ್ನು ನಮಗೆ ಮಗುವಿಗೆ ಗ್ರೋತ್ ಹಾರ್ಮೋನ್ ಕಡಿಮೆ ಇದೆ ಅಂತ ಅನ್ಸಿದ್ರೆ ಗ್ರೋತ್ ಹಾರ್ಮೋನ್ ಟೆಸ್ಟ್ ಮಾಡ್ಬೇಕಾಗಿ ಬರ್ತದೆ. ಬಟ್ ಅದು ಸ್ವಲ್ಪ ಕಷ್ಟವಾದ ಕೆಲಸ. ಆದ್ರಿಂದ ಈ ಎಲ್ಲಾ ಟೆಸ್ಟ್ ಗಳನ್ನು ಮಾಡಿ ಅದರಲ್ಲಿ ಯಾವುದು ತೊಂದರೆ ಇಲ್ಲ ಅಂತ ಅನ್ಸಿದ ಮೇಲೆ, ಮತ್ತು ಮಗು ಶಾರ್ಟ್ ಇದೆ ಅಂತ ಅನ್ಸಿದ್ರೆ, ಮತ್ತೆ ಮಗುವಿನ ಲಕ್ಷಣಗಳು ಗ್ರೋತ್ ಹಾರ್ಮೋನ್ ಕಡಿಮೆ ಇರುವ ತರ ಇದ್ರೆ ಗ್ರೋತ್ ಹಾರ್ಮೋನ್ ಟೆಸ್ಟ್ ಅನ್ನು ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಸ್ಪೆಸಿಫಿಕ್ ಟೆಸ್ಟ್ ಇದೆ. ಇದು ಬಿಟ್ಟು ನಾವು ಮಗುವಿನ ಎಲುಬಿನ ಬೆಳವಣಿಗೆ ಹೇಗಿದೆ ಅಂತ ನೋಡ್ಬೇಕಾಗ್ತದೆ. ಬೋನ್ ಏಜ್ ಅಂತ ನಾವು ಮಗುವಿನ ಕೈಯದ್ದು ಎಕ್ಸ್ರೇ ತೆಗೆದು ಅದರಲ್ಲಿ ಮಗುವಿನ ಹೈಟ್, ಮಗುವಿನ ಏಜ್, ಬೋನ್ ಏಜ್ 3 ಸರಿ ಇದೆ ಅಂತ ನೋಡ್ಕೊಂಡು ಅದರ ಮೇಲೆ ನಾವು ಕೆಲವು ಡಯಾಗ್ನೋಸಿಸ್ ಅನ್ನು ಮಾಡ್ಬೋದು, ಕೆಲವು ಡಯಾಗ್ನೋಸಿಸ್ ಅನ್ನು ಎಕ್ಸ್ಕ್ಲೂಡ್ ಮಾಡ್ಬೋದು. ಈ ಎಲ್ಲ ಟೆಸ್ಟ್ ಗಳನ್ನು ಮಾಡಿ ನಾವು ಮಗುವಿಗೆ ಶಾರ್ಟ್ ಸ್ಟೇಚರ್ ಯಾಕೆ ಇದೆ, ಯಾವ ಕಾರಣದಿಂದ ಮಗುವಿನ ಹೈಟ್ ಕಡಿಮೆ ಆಗಿದೆ ಅಂತ ಹೇಳಿ, ಥೈರಾಯ್ಡ್ ಹಾರ್ಮೋನ್ ಡಿಫಿಷಿಯನ್ಸಿ ಇದ್ರೆ ಥೈರಾಯ್ಡ್ ಹಾರ್ಮೋನ್ ಕೊಡ್ಬೇಕಾಗ್ತದೆ, ಥೈರಾಯ್ಡ್ ಮಾತ್ರೆ ಕೊಟ್ರೆ ಸರಿ ಆಗ್ತದೆ. ಒಂದು ವೇಳೆ ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇದ್ರೆ ಗ್ರೋತ್ ಹಾರ್ಮೋನ್ ಕೊಡ್ಬೇಕಾಗ್ತದೆ. ಅದು ಬಿಟ್ಟು ಬೇರೆ ಏನೇ ಕಾರಣ ಇದ್ರೆ, ಅಂದ್ರೆ ಅನಿಮಿಯಾ ಇರ್ಬೋದು, ಕಿಡ್ನಿ ತೊಂದರೆ, ಲಿವರ್ ತೊಂದರೆ, ಅಸ್ತಮಾ, ರೆಸ್ಪಿರೇಟರಿ ತೊಂದರೆ, ಯಾವುದೇ ತೊಂದರೆ ಇದ್ರೂ ಅದಕ್ಕೆ ಅನುಗುಣವಾದ ಚಿಕಿತ್ಸೆ ಕೊಡಿಸಿದಾಗ ಆ ಮಕ್ಕಳು ತನ್ನಿಂತಾನೇ ಬೆಳವಣಿಗೆ ನಾರ್ಮಲ್ ಆಗಿ ಆಗ್ತದೆ. ಸೊ ಇದೆಲ್ಲ ಕಾರಣಗಳು. ಇನ್ನು ಟಾಲ್ ಸ್ಟೇಚರ್, ಕೆಲವು ಮಕ್ಕಳು ಹೈಟ್ ಜಾಸ್ತಿ ಇರ್ಬೋದು. ಈಗ 3ನೇ ಕ್ಲಾಸ್ನ ಮಗು ಬೇರೆಲ್ಲ ಮಕ್ಕಳಿಗಿಂತ ಹೈಟ್ ಜಾಸ್ತಿ ಇದೆ. ಸೊ ತಂದೆ ತಾಯಿ ಬಂದು ಹೇಳ್ಬೋದು, ನನ್ನ ಮಗುವಿನ ಎತ್ತರ ಜಾಸ್ತಿ ಇದೆ, ಅವನ ಕ್ಲಾಸ್ನ ಬೇರೆ ಎಲ್ಲ ಮಕ್ಕಳ ಹೈಟ್ ಸ್ವಲ್ಪ ಕಡಿಮೆ ಇದೆ, ಈ ಒಂದು ಯಾಕಿದೆ ಅಂತ ಹೇಳಿ. ಸೊ ಆವಾಗ್ಲೂ ನಾವು ಪೇರೆಂಟ್ಸೇ ಬಂದು ನನ್ನ ಮಗುವಿನ ಹೈಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೆಚ್ಚಾಗಿ ಏನೋ ತೊಂದರೆ ಇದೆ ಅಂತ ಲೆಕ್ಕ. ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಹೈಟ್ ಜಾಸ್ತಿ ಇದ್ರೆ ಬಹಳ ಖುಷಿ ಆಗ್ತದೆ, ನನ್ನ ಮಗ ಎಲ್ಲರಿಗಿಂತ ಹೈಟ್ ಇದೆ ಅಂತೇಳಿ. ಸೊ ಅವರೇ ಬಂದು ಕಂಪ್ಲೇಂಟ್ ಮಾಡಿದ್ರೆ ಸೊ ಅವಾಗ ಏನಾದ್ರು ತೊಂದರೆ ಇರ್ಬೋದು ಅಂತ. ಸೊ ಟಾಲ್ ಸ್ಟೇಚರ್ಗೆ ಬಹಳಷ್ಟು ಪೇಷಂಟ್ ನಾವು ನೋಡೋದಿಲ್ಲ, ಹೆಚ್ಚಾಗಿ ಅದು ಆನುವಂಶಿಕ ಆಗಿರ್ತದೆ. ತಂದೆ ತಾಯಿ ಹೈಟ್ ಜಾಸ್ತಿ ಇರ್ತದೆ, ಆ ಕಾರಣದಿಂದಲೇ ಮಗುವಿನ ಹೈಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಬಟ್ ಕೆಲವು ಕಂಡೀಷನ್ ಅನ್ನು ನಾವು ಸ್ಪೆಸಿಫಿಕ್ ಆಗಿ ನೋಡ್ಬೇಕಾಗ್ತದೆ. ಒಂದು ಪ್ಯೂಬರ್ಟಿ, ಮಗುವಿಗೆ ಬೇಗ ಪ್ರೌಢಾವಸ್ಥೆಗೆ ಬಂದ್ರೆ, ಸಾಮಾನ್ಯವಾಗಿ ಎಷ್ಟು ಏಜ್ಗೆ ಬರ್ತದೆ ಅದಕ್ಕಿಂತ ಮೊದಲೇ ಪ್ರೌಢಾವಸ್ಥೆಗೆ ಬಂದ್ರೆ ಆವಾಗ ಮೇಡಮ್ ಹೇಳಿದಾಗೆ ಅಲ್ಲಿ ಒಂದು ಗ್ರೋತ್ ಸ್ಪರ್ಟ್ ಇರ್ತದೆ, ಅದರಿಂದಾಗಿ ಮಗು ಬೇರೆ ಮಕ್ಕಳಿಗಿಂತ ಹೈಟ್ ಜಾಸ್ತಿ ಆಗ್ಬೋದು. ಅಥವಾ ಕೆಲವು ಸರಿ ಹಾರ್ಮೋನ್, ಯಾವುದು ಹಾರ್ಮೋನ್ ಕಡಿಮೆಯಿಂದ ಹೈಟ್ ಕಡಿಮೆ ಆಗ್ತದೋ ಅದೇ ಹಾರ್ಮೋನ್ ಜಾಸ್ತಿ ಆದಾಗ ಹೈಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇರ್ತದೆ. ಗ್ರೋತ್ ಹಾರ್ಮೋನ್ ಜಾಸ್ತಿ ಆದ್ರೂ ಹೈಟ್ ಜಾಸ್ತಿ ಆಗ್ತದೆ. ಕೆಲವು ಮಕ್ಕಳು ಥೈರಾಯ್ಡ್ ಹಾರ್ಮೋನ್ ಸ್ವಲ್ಪ ಜಾಸ್ತಿ ಆದಾಗಲೂ ಹೈಟ್ ಜಾಸ್ತಿ ಆಗ್ತದೆ. ಅಥವಾ ಕೆಲವು ಸರಿ ನಮ್ಮ ಲೈಂಗಿಕ ಹಾರ್ಮೋನ್ಗಳು ಕಡಿಮೆ ಆದಾಗ ಸೊ ಅಂತ ಮಕ್ಕಳು ಹೈಟ್ ಜಾಸ್ತಿ ಆಗ್ತದೆ, ಅಂದ್ರೆ ಹೈಪೋಗೊನಾಡಿಸಮ್ ಅಂತ ನಾವು ಹೇಳ್ತೀವಿ. ಸೊ ಆ ಕಾರಣದಿಂದ ಆ ಮಕ್ಕಳಿಗೆ ಲೈಂಗಿಕ ಹಾರ್ಮೋನ್ ಉತ್ಪಾದನೆ ಆಗದಿರುವುದರಿಂದ, ಅವರ ಎಲುಬುಗಳು ಜೋಡಣೆ ಆಗದಿರುವುದರಿಂದ ಅವರು ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾನೆ ಹೋಗ್ತಾರೆ. ಸೊ ಅವರ ಹೈಟ್ ಜಾಸ್ತಿ ಬರ್ತದೆ. ಸೊ ಇದೆಲ್ಲ ಮತ್ತು ಕೆಲವು ಸಿಂಡ್ರೋಮ್ಗಳಿವೆ, ಅದರಲ್ಲಿ ಮಕ್ಕಳ ಹೈಟ್ ಜಾಸ್ತಿ ಆಗ್ತದೆ, ಅದರ ಜೊತೆ ಬೇರೆ ಲಕ್ಷಣಗಳು ಇರ್ತದೆ. ಬಟ್ ಇಂಥ ಕಾರಣಗಳಿದ್ರೆ ಇದನ್ನ ನಾವು ಹುಡುಕಿ ಅಂತ ಮಗುವಿಗೆ ತುಂಬಾ ಹೈಟ್ ಜಾಸ್ತಿ ಆಗ್ತಾ ಇದ್ರೆ ಹೈಟ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿ ಬರ್ಬೋದು. ಅಂದ್ರೆ ತುಂಬಾ ಅಂತ ಹೇಳಿದ್ರೆ ಈಗ 200 ಸೆಂಟಿಮೀಟರ್ ಹತ್ರ ಹೋಗ್ತಾ ಇದ್ರೆ, 180 190 ತನಕ ಹೋಗ್ತಾ ಇದ್ರೆ ಸಣ್ಣ ವಯಸ್ಸಲ್ಲಿ, ಸೊ ಆವಾಗ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗಿ ಬರ್ಬಹುದು. ಸೊ ಈ ಎಲ್ಲ ರೀತಿಯಲ್ಲಿ ನಾವು
ಶಾರ್ಟ್ ಸ್ಟೇಚರ್ ಅಂದ್ರೆ ಕುಬ್ಜತನ ಮತ್ತೆ ಟಾಲ್ ಸ್ಟೇಚರ್ ಹೈಟ್ ಜಾಸ್ತಿ ಇರೋ ಇದನ್ನ ಡಯಾಗ್ನೋಸ್ ಮಾಡ್ಬೇಕಾಗ್ತದೆ. ಕೃಷ್ಣ ಸರ್, ತುಂಬಾ ಪ್ರಕಾರ ಯಾವ ತರ ಟ್ರೀಟ್ಮೆಂಟ್ ಮಾಡ್ಬೇಕು, ಚಿಕಿತ್ಸೆ ಮಾಡ್ಬೇಕು ಅಂತ ತುಂಬಾ ಡೀಟೇಲ್ ಆಗಿ ಹೇಳಿದೀರಾ. ಈಗ ಮೇಡಮ್, ಗ್ರೋತ್ ಹಾರ್ಮೋನ್ ಥೆರಪಿ ಅಂದ್ರೆ ಏನ್ ಮೇಡಮ್? ಯಾವ ತರ ನೀವು ಗ್ರೋತ್ ಹಾರ್ಮೋನ್ ಥೆರಪಿ ಕೊಡ್ತೀರಾ ಮಕ್ಕಳಿಗೆ? ಸೊ ಗ್ರೋತ್ ಹಾರ್ಮೋನ್ ಥೆರಪಿ ಅನ್ನೋದಕ್ಕಿಂತ ಮುಂಚೆ ಡಾಕ್ಟರ್ ಕೃಷ್ಣ ಅವರು ತುಂಬಾ ಚೆನ್ನಾಗಿ ಎಲ್ಲ ಹೇಳಿದ್ರು. ನೀವು ಯಾವುದೇ ಕಾರಣಕ್ಕೂ ಗ್ರೋತ್ ಹಾರ್ಮೋನ್ ಟೆಸ್ಟಿಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಈಗ ಡಾಕ್ಟರ್ ಹೇಳ್ದಂಗೆ ಎಲ್ಲಾನು ಡೆಲೀಟ್ ಮಾಡ್ಬೇಕು. ಅಂದ್ರೆ ಸಿಂಪಲ್ ಆಗಿರೋ ನ್ಯೂಟ್ರಿಷನ್, ಪೌಷ್ಟಿಕಾಂಶ ಇಲ್ದಲೆ, ವೆಯ್ಟ್ ಕಡಿಮೆ ಇದ್ರೇನು ಮಗು ಹೈಟ್ ಬೆಳೆಯೋದು ಕಡಿಮೆ, ಥೈರಾಯ್ಡ್, ಇದೆಲ್ಲಾನು ಫಸ್ಟ್ ಡೆಲೀಟ್ ಮಾಡ್ಬಿಟ್ಟು ಅದು ಮಗುಗ್ ಇಲ್ಲ ಅಂತ ನೋಡ್ಬಿಟ್ಟು, ಯೂಶಲಿ ಗ್ರೋತ್ ಹಾರ್ಮೋನ್ ಟೆಸ್ಟ್ ಮಾಡೋದ್ಕಿಂತ ಮುಂಚೆನು ನಾವು ಮಗು ತುಂಬಾ ಗಿಡ್ಡಕ್ಕಿದೆ ಅಂದ್ರೆ, ಈಗ 10 ವರ್ಷದ ಮಗು 6 ವರ್ಷದ ಹೈಟ್ ಅಲ್ಲಿ ಇದೆ ಅಂದ್ರೆ ತಕ್ಷಣನೇ ನೀವು ಗ್ರೋತ್ ಹಾರ್ಮೋನ್ ಟೆಸ್ಟಿಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋಕೆ ಅದು ಡೆಫಿಷಿಯನ್ಸಿ, ಯಾಕಂದ್ರೆ ಗ್ರೋತ್ ಹಾರ್ಮೋನ್ ಮಗು ಬಾಡಿನಲ್ಲಿ ಕಡಿಮೆ ಇದೆ ಅಂತಂದ್ರೆ ನೀವು ಅದನ್ನ ಕೊಡ್ಬೋದು. ಬಟ್ ಮಗು ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂದ್ರೆ 3 ರಿಂದ 6 ತಿಂಗಳು ಇಲ್ಲ ಈವನ್ 1 ವರ್ಷದವರೆಗೂ ಅದನ್ನ ಹೈಟ್ ನೀವು ಸರಿಯಾಗಿ ಪ್ಲಾಟ್ ಮಾಡ್ಬಿಟ್ಟು ಗ್ರೋತ್ ಚಾರ್ಟ್ ಅಲ್ಲಿ ಆ ಗ್ರೋತ್ ಹಾರ್ಮೋನ್ ಟೆಸ್ಟ್ ಮಾಡ್ಬೇಕೋ ಬೇಡವೋ ಅಂತ ತಿಳ್ಕೊಂಡು ಅದನ್ನ ಮಾಡ್ಬೇಕಾಗುತ್ತೆ. ಅದು ಗ್ರೋತ್ ಹಾರ್ಮೋನ್ ಟೆಸ್ಟ್ ಮಾಡಿ ಆದಾಗ ಅದರಲ್ಲಿ ಮಗುಗೆ ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ ಅಥವಾ ಬಾಡಿನಲ್ಲಿ ಗ್ರೋತ್ ಹಾರ್ಮೋನ್ ಕಡಿಮೆ ಇದೆ ಅಂದ್ರೆ ಗ್ರೋತ್ ಹಾರ್ಮೋನ್ ಕೊಡ್ಬೇಕು. ಈಗ ಹಾರ್ಮೋನ್ ಕೊಡ್ಬೇಕು ಅಂದ ತಕ್ಷಣ ಎಲ್ಲರಿಗೂ ಹೆದರಿಕೆ. ಹಾರ್ಮೋನ್ ಅಂತ ಒಂದು ಅಕ್ಷರ ಅಥವಾ ಒಂದು ಪದ ಬಂದ ತಕ್ಷಣ ಎಲ್ಲರಿಗೂ ಅವ್ರಿಗೆ ಸ್ಟೀರಾಯ್ಡ್ ಅಂತಾನೆ ಅಂದ್ಕೊಂಡ್ಬಿಡ್ತಾರೆ. ಸೊ ಇದು ಗ್ರೋತ್ ಹಾರ್ಮೋನ್, ಸ್ಟೀರಾಯ್ಡ್ ಎರಡು ಬೇರೆ ತರದ ಹಾರ್ಮೋನು, ಎರಡರದ್ದು ಆಕ್ಷನ್ಸ್ ಬೇರೆ. ಆಮೇಲೆ ನೀವೀಗ ಅದನ್ನ ಯಾವ ತರ ಅವ್ರಿಗೆ ಹೇಳ್ಬೇಕು, ಅರ್ಥ ಮಾಡ್ಕೊಡ್ಬೇಕಂದ್ರೆ, ನಿಮಗೆ ಅನಿಮಿಯಾ ಅಂದ್ರೆ ರಕ್ತ ಕಡಿಮೆ ಇದೆ ಅಂದ್ರೆ ಐರನ್ ಕೊಡ್ಬೇಕು, ಥೈರಾಯ್ಡ್ ಕಡಿಮೆ ಇದೆ ಅಂದ್ರೆ ಥೈರಾಯ್ಡ್ ಟ್ಯಾಬ್ಲೆಟ್ ಕೊಡ್ಬೇಕು, ಗ್ರೋತ್ ಹಾರ್ಮೋನ್ ಕಡಿಮೆ ಇದೆ ಆದ್ರಿಂದ ನೀವು ಗ್ರೋತ್ ಹಾರ್ಮೋನ್ ಕೊಡ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಅವ್ರಿಗೆ ತಿಳುವಳಿಕೆ ಮಾಡ್ಬೇಕು. ಆಮೇಲೆ ಅನ್ಫಾರ್ಚುನೇಟ್ಲಿ ಇದು ಗ್ರೋತ್ ಹಾರ್ಮೋನ್ ಟ್ಯಾಬ್ಲೆಟ್ ಮೂಲಕ ಅವೈಲಬಿಲಿಟಿ ಇಲ್ಲ ಈಗ. ಸೊ ಇದು ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ ಫಾರ್ಮ್, ಅಂದ್ರೆ ನಾವು ಈಗ ಇನ್ಸುಲಿನ್ ಇಂಜೆಕ್ಷನ್ ಡಯಾಬಿಟೀಸ್ ಮಕ್ಕಳು ಅಥವಾ ಡಯಾಬಿಟೀಸ್ ಇರೋರು ದೊಡ್ಡವ್ರು ಯಾವ ತರ ತಗೋತಾರೋ ಅದು ನೀಡಿ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಅದನ್ನ ಗ್ರೋತ್ ಹಾರ್ಮೋನ್ ನ ನಾವು ಮಗುಗೆ ಕೊಡ್ಬೋದು. ಅಯ್ಯೋ ಅದು ನೋವು ಆಗೋದಿಲ್ವಾ ಅಂತ ತಂದೆ ತಾಯಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಸೊ ಅದು ತುಂಬಾ ಚಿಕ್ಕ ನೀಡಲು, ಅದನ್ನ ಕೊಡೋದ್ರಿಂದ ಏನು ನೋವು ಆಗೋದಿಲ್ಲ, ಅದ್ರದ್ದು ರಿಸಲ್ಟ್ಸ್ ತುಂಬಾ ಎಕ್ಸಲೆಂಟ್ ಇರುತ್ತೆ. ಅವ್ರ ಡೆಫಿಷಿಯನ್ಸಿ ಇದೆ ಅಂತಂದ್ರೆ ಅದು ಗ್ರೋತ್ ಹಾರ್ಮೋನ್ ಕೊಟ್ಟಾಗ ಒಂದೊಂದು ಫಸ್ಟ್ ವರ್ಷ ಅವರು 10 ರಿಂದ 15 ಸೆಂಟಿಮೀಟರ್ ಸಹಿತಾನು ಬೆಳೀತಾರೆ. ನಾರ್ಮಲಿ ನಾನು ಹೇಳಿದೆ ಅವಾಗ 4 ರಿಂದ 5 ಸೆಂಟಿಮೀಟರ್ ಅಂತ. ಅವ್ರಿಗೆ ಡೆಫಿಷಿಯನ್ಸಿ ಅಥವಾ ಕಡಿಮೆ ಇದೆ ಗ್ರೋತ್ ಹಾರ್ಮೋನ್ ಅಂದ್ರೆ ಈ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟಾಗ 10 ರಿಂದ 15 ಸೆಂಟಿಮೀಟರ್ ಬೆಳೀತಾರೆ. ಸೊ ರಿಸಲ್ಟ್ಸ್ ಆರ್ 100%. ಅಂದ್ರೆ ನಾವು ಡೆಫಿಷಿಯನ್ಸಿನ ಪ್ರೂವ್ ಮಾಡಿರ್ಬೇಕು. ಈ ಗ್ರೋತ್ ಹಾರ್ಮೋನ್ ನಾವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಷ್ಟೇ ಕೊಡ್ಬೇಕು. ಯಾಕಂದ್ರೆ ಮಕ್ಕಳಲ್ಲಿ ಈ ಗ್ರೋತ್ ಹಾರ್ಮೋನ್ ಸೆಕ್ರೇಷನ್ ಅಥವಾ ಉತ್ಪತ್ತಿ ಆಗೋದು ರಾತ್ರಿ ಹೊತ್ತಲ್ಲಿ, ಅದು ಮಗುಗೆ ಎತ್ತರ ಆಗೋಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಅದನ್ನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೊಡ್ಬೇಕು. ಅದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ. ಕೊಡೋ ರೀತಿ ಎಲ್ಲ ಡಾಕ್ಟರ್ ನಿಮ್ಗೆ ಹೇಳ್ಕೊಡ್ತಾರೆ. ಅದನ್ನ ಪ್ರತಿದಿನ ಕೊಡ್ಬೇಕು. ಎರಡನೇದು ಏನಂದ್ರೆ ಪ್ರತಿದಿನ ಕೊಡ್ಬೇಕಾ ಬೇರೆ ಇಲ್ವಾ? ಒಂದು ಗುಳಿಗೆ ಆಯ್ತು, ಆಮೇಲೆ ಇಂಜೆಕ್ಷನ್, ಆಮೇಲೆ ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ತಾರೆ ಪ್ರತಿದಿನ ಕೊಡ್ಬೇಕಾ, ವಾರಕ್ಕೊಂದು ಕೊಡೋದಿಲ್ವಾ ಅಂತ. ಸೊ ಈಗ 6 ತಿಂಗಳಿಂದ ನಮ್ಮ ಇಂಡಿಯಾದಲ್ಲಿ ವಾರಕ್ಕೆ ಒಂದ್ಸಲ ಕೊಡುವಂತ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ ಬಂದಿದೆ. ಸೊ ಅದನ್ನು ನಾವು ಕೊಡ್ಬೋದು. ಕೆಲವು ಸಲ ಎಲ್ಲಾ ಟೆಸ್ಟ್ ಮಾಡಿನೂ ಈವನ್ ಗ್ರೋತ್ ಹಾರ್ಮೋನ್ ನಾರ್ಮಲ್ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಕಾರಣ ಇಲ್ಲದೆ ಮಗು ತುಂಬಾ ಗಿಡ್ಡಕ್ಕಿದೆ, ಅದು ಮಗುವಿನ ಮಾನಸಿಕಕ್ಕೆ, ಬೇರೆ ಸ್ಕೂಲ್ಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೂ ನಾವು ಗ್ರೋತ್ ಹಾರ್ಮೋನ್ ಕೊಟ್ಬಿಟ್ಟು ಅದನ್ನ ಮಗುನ ಎತ್ತರ ಆಗಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಗ್ರೋತ್ ಹಾರ್ಮೋನ್ ತುಂಬಾ ಸೇಫು, ಏನು ತೊಂದರೆ ಇಲ್ಲ, ಕೊಡ್ಬಹುದು. ಅದನ್ನು ತುಂಬಾ ಮಕ್ಕಳು ತಗೋತಾ ಇದ್ದಾರೆ, ತುಂಬಾ ಒಳ್ಳೆ ರಿಸಲ್ಟ್ಸು ಬರ್ತಾ ಇದೆ. ಸೊ ಇದರಿಂದ ಏನು ತೊಂದರೆ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟೊತ್ತು ಬೆಳವಣಿಗೆ ಸಂಬಂಧಪಟ್ಟ ತೊಂದರೆಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. 2 ಟೇಕ್ ಹೋಮ್ ಪಾಯಿಂಟ್ಸ್ ಬೆಳವಣಿಗೆ ಡಿಸ್ಕಷನ್. ನಂಬರ್ 1, ಪಾಲಕರಿಗೆ ಮೇಡಮ್ ಹೇಳ್ದಂಗೆ 3ನೇ ಕ್ಲಾಸ್ ಬಟ್ಟೆ 4ನೇ ಕ್ಲಾಸ್ 5ನೇ ಕ್ಲಾಸ್ ತನಕ ಬರ್ತಾ ಇದ್ರೆ
ನಾವು ಡೆಫಿನೆಟ್ಲಿ ವೈದ್ಯರ ಹತ್ರ ಹೋಗ್ಬೇಕು. ಮಕ್ಳು ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಇದೀರ ಅರ್ಥ. ಇನ್ನೊಂದು ಪಾಯಿಂಟ್, ತುಂಬಾ ಇಲ್ಲಿ ನಮ್ಮ ಆಡಿಯನ್ಸ್ ಅಲ್ಲಿ ಮಕ್ಳು ತಜ್ಞ ಇದ್ದಾರೆ. ಸೊ ಅವ್ರಿಗೆ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಗ್ರೋತ್ ಚಾರ್ಟ್ ಮೇಂಟೈನ್ ಮಾಡ್ಬೇಕು. ಯಾವಾಗೂ ಮಗು ಬಂದಾಗ ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸತಿ ಅವ್ರದ್ದು ಹೈಟ್ ವೇಟ್ ನ ಪ್ಲಾಟ್ ಮಾಡ್ಬೇಕು. ಈಗ ಮುಂದೆ ಪ್ರೌಢಾವಸ್ಥೆ ಸಂಬಂಧಪಟ್ಟ ತೊಂದರೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಮೇಡಮ್. ಕೃಷ್ಣ ಸರ್, ಯಾವಾಗ ಇದು ಪ್ರೌಢಾವಸ್ಥೆ ಬದಲಾವಣೆಗಳು ಶುರು ಆಗುತ್ತೆ ಬಾಲಕ ಬಾಲಕಿಯರಲ್ಲಿ? ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಹೇಳ್ತೀರಾ? ಸೊ ಪ್ರೌಢಾವಸ್ಥೆ ನಾನು ಆಗ ಹೇಳಿದ ಹಾಗೆ ಅದು ಬಾಲ್ಯಾವಸ್ಥೆಯಿಂದ ವಯಸ್ಕರಿಗೆ ಹೋಗುವಂತಹ ಮಧ್ಯಂತರ ಟೈಮ್, ಅಂದ್ರೆ ಪರಿವರ್ತನಾ ಟೈಮ್. ಸೊ ಈ ಟೈಮಲ್ಲಿ ಅದಕ್ಕೆ ಎಷ್ಟು ಎಕ್ಸಾಕ್ಟ್ ಏಜ್ ಅಂತ ಸರಿಯಾಗಿ ಇಂಡಿವಿಜುವಲ್ ಚೈಲ್ಡ್ಗೆ ಹೇಳೋದು ಕಷ್ಟ. ಸಾಧಾರಣ ಮಟ್ಟಿಗೆ 8ರಿಂದ 13 ವರ್ಷ ಹುಡುಗಿಯರಿಗೆ, 9ರಿಂದ 14-15 ವರ್ಷ ಹುಡುಗರಿಗೆ. ಸೊ ಈ ಏಜ್ ಅಲ್ಲಿ ಇದು ಸ್ಟಾರ್ಟ್ ಆಗ್ತದೆ. ಸೊ ಅದು ಸ್ಟಾರ್ಟ್ ಆಗೋದು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಏಜ್ ಇರ್ಬೋದು. ಅಥವಾ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಅಮೆರಿಕದಲ್ಲಿರುವ ಮಕ್ಕಳಿಗೆ ಬೇರೆ, ಯುರೋಪ್ನಲ್ಲಿ ಇರುವವರಿಗೆ ಬೇರೆ, ಆಫ್ರಿಕಾದಲ್ಲಿ ಇರುವವರಿಗೆ ಬೇರೆ, ಇಂಡಿಯಾದಲ್ಲಿ ಇರುವವರಿಗೆ ಬೇರೆ. ಸೊ ಅವರವರ ಜಿಯೋಗ್ರಫಿಕ್ ಏರಿಯಾ ಎಥ್ನಿಸಿಟಿ ಮೇಲೆ ಅದು ಡಿಫರ್ ಆಗ್ಬಹುದು. ಸಾಧಾರಣ ಮಟ್ಟಿಗೆ ಸೊ 8ರಿಂದ 13 ವರ್ಷ ತನಕ ಹುಡುಗಿಯರಲ್ಲಿ ಪ್ರೌಢಾವಸ್ಥೆ ಸ್ಟಾರ್ಟ್ ಆಗ್ತದೆ. ಸೊ ಸ್ಟಾರ್ಟ್ ಆಗ್ತದೆ ಹೇಗೆ ಅಂತ ಹೇಳಿ, ದೈಹಿಕ ಬೆಳವಣಿಗೆ ಮೊದಲನೇದಾಗಿ ದೈಹಿಕ ಬೆಳವಣಿಗೆ. ಸೊ ಬ್ರೆಸ್ಟ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಜನನಾಂಗ ಏರಿಯಾದಲ್ಲಿ ಕೂದಲು ಬರುವುದಿರ್ಬೋದು. ಸೊ ನಿಧಾನಕ್ಕೆ ಅದರ ಜೊತೆ ಮಗುವಿನ ಹೈಟ್ ಸ್ಪಾಟ್ ಆಗ್ತದೆ. ಸೊ ಅದನ್ನು ನಾವು 5 ಸ್ಟೇಜ್ ಅಂತ ಹೇಳ್ತೀವಿ. ನಾವು ಮಾಡುವಾಗ ಟ್ಯಾನ್ ಸ್ಟೇಜ್ ಅಂತ ಮಾಡ್ತೀವಿ, 5 ಸ್ಟೇಜ್. ಸೊ ಸ್ಟೇಜ್ 1 ಅಂತ ಹೇಳಿದ್ರೆ ಮಗು ಪ್ರೌಢಾವಸ್ಥೆಗೆ ಇನ್ನೂ ಬಂದಿಲ್ಲ ಅಂತ. ಸ್ಟೇಜ್ 2 ಅಂದ್ರೆ ಇನಿಷಿಯಲ್, ಮಗು ಪ್ರೌಢಾವಸ್ಥೆಗೆ ಜಸ್ಟ್ ಎಂಟರ್ ಆಗಿದೆ ಅಂತ ಲೆಕ್ಕ. ಸೊ ಸ್ಟೇಜ್ 3 ಅಂತ ಹೇಳಿ, ಸ್ಟೇಜ್ 4, ಸ್ಟೇಜ್ 5 ಸ್ಲೋಲಿ ಒಂದು 2ರಿಂದ 3-4 ವರ್ಷ ತನಕ ಪ್ರೋಗ್ರೆಸ್ ಆಗ್ತದೆ. ಸೊ ಹುಡುಗಿಯರಲ್ಲಿ ಮೊದಲನೇದಾಗಿ ಬ್ರೆಸ್ಟ್ ಡೆವಲಪ್ಮೆಂಟ್, ಆಮೇಲೆ ಜನನಾಂದ್ರ ಏರಿಯಾದಲ್ಲಿ ಹೇರ್ ಗ್ರೋತ್, ಆಮೇಲೆ ಹೈಟ್ ಸ್ಪಾಟ್, ಕೊನೆಯದಾಗಿ ಮೆನ್ಸ್ಟ್ರುವಲ್ ಸೈಕಲ್ ಪೀರಿಯಡ್ಸ್, ಮುಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯೂಶುವಲಿ ಒಂದು 3 ವರ್ಷ ಬೆಳವಣಿಗೆ, 2ರಿಂದ 3 ವರ್ಷ ಆದ ನಂತರ ಮುಟ್ಟು ಬರ್ತದೆ. ಸೊ ಅದು ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಯಿತು ಅದ್ರ ಮೇಲೆ ಹೋಗ್ತದೆ. 8 ವರ್ಷಕ್ಕೆ ಸ್ಟಾರ್ಟ್ ಆದ್ರೆ 11 ವರ್ಷಕ್ಕೆ ಬರ್ಬೋದು. ಕೆಲವು ಮಕ್ಕಳು 10 ವರ್ಷಕ್ಕೆ ಸ್ಟಾರ್ಟ್ ಆಗಿ 13 ವರ್ಷಕ್ಕೆ ಬರ್ಬೋದು. ಸೊ 8ರಿಂದ 13 ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಪ್ರೌಢಾವಸ್ಥೆಗೆ ಹೋಗುವಂತ ಕಾಲ. ಗಂಡು ಮಕ್ಕಳಿಗೆ ಸ್ವಲ್ಪ ಲೇಟ್, ಅಂದ್ರೆ ಸಾಧಾರಣ ಮಟ್ಟಿಗೆ 9ರಿಂದ 10 ವರ್ಷದಲ್ಲಿ ಪ್ಯೂಬರ್ಟಿ ಎಂಟರ್ ಆಗ್ತಾರೆ. ಸೊ ಆಮೇಲೆ ಅವರು 15-16, ಕೆಲವು ಮಕ್ಕಳು ಸ್ವಲ್ಪ ಲೇಟ್ ಆಗಿ 12-13ರಲ್ಲಿ ಎಂಟರ್ ಆದವರು 18-19 ವರ್ಷ ತನಕನು ಅವರ ಬೆಳವಣಿಗೆ ಆಗ್ತದೆ. ಸೊ ಹುಡುಗಿಯರಿಗೆ ಕಂಪೇರ್ ಮಾಡಿದ್ರೆ ಹುಡುಗರಲ್ಲಿ ಗ್ರೋತ್ ಪೀರಿಯಡ್ ಸ್ವಲ್ಪ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದ್ರೆ ಅದು ಹಾರ್ಮೋನ್, ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಂದಾಗಿ ಅವರ ಗ್ರೋತ್ ಬಹಳ ಬೇಗ ಸ್ಟಾಪ್ ಆಗುದಿಲ್ಲ. ಸೊ ಅದರಿಂದ ನಾರ್ಮಲ್ ಆಗಿ ಹುಡುಗಿಯರಿಗೆ ಕಂಪೇರ್ ಮಾಡಿದ್ರೆ ಒಂದು 5 ಇಂಚಸ್, ಅರೌಂಡ್ 13 ಸೆಂಟಿಮೀಟರ್ಸ್ ಜಾಸ್ತಿ ಹೈಟ್ ನಾರ್ಮಲ್ ಆಗಿ ಸಿಗ್ತದೆ. ಇದು ಬೆಳವಣಿಗೆ ಸ್ವಲ್ಪ ಲೇಟ್ ಆಗೋದ್ರಿಂದ ಮತ್ತೆ ಅವರ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಂದಾಗಿ. ಈಗ ಹುಡುಗರಲ್ಲಿ ಮೊದಲನೇದಾಗಿ ಅವರ ವೃಷಣ ಟೆಸ್ಟಿಸ್ ಸೈಜ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಅವರಿಗೂ ಹೇರ್ ಬರ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಕಂಕುಳಲ್ಲಿ ಹೇರ್, ಆಕ್ಸಿಲರಿ ಹೇರ್ ಹೇಳ್ತೀವಿ. ಮತ್ತೆ ಹುಡುಗರಲ್ಲಿ ಮತ್ತೆ ಮೀಸೆ ಗಡ್ಡ ಬರ್ಲಿಕ್ಕೆ ಶುರು ಆಗ್ತದೆ, ವಾಯ್ಸ್ ಚೇಂಜ್ ಆಗ್ತದೆ. ಹುಡುಗರಲ್ಲಿ ಬಹಳಷ್ಟು ಚೇಂಜಸ್ ಆಗ್ತದೆ ಈ ಪ್ಯೂಬರ್ಟಿಯಲ್ ಚೇಂಜಸ್ ಅಲ್ಲಿ. ಹುಡುಗಿಯರಿಗೆ ಕೇವಲ ಬ್ರೆಸ್ಟ್ ಮತ್ತೆ ಪ್ಯೂಬಿಕ್ ಹೇರ್ ಅದು ಬಿಟ್ರೆ ಮುಟ್ಟು ಅಷ್ಟೇ ಬರೋದು. ಉಳಿದ ದೇಹದ ಒಳಗೆ ಆಗುವ ಚೇಂಜಸ್ ಅದು ಗೊತ್ತಾಗುದಿಲ್ಲ ನಮಗೆ. ಸೊ ಹುಡುಗರಲ್ಲಿ ಹೆಚ್ಚಿನ ಚೇಂಜಸ್ ದೇಹದ ಹೊರಗೆ ಆಗೋದ್ರಿಂದ, ಸೊ ಮೀಸೆ ಗಡ್ಡ ಬರೋದಿರ್ಬೋದು, ಅಥವಾ ಹೇರ್ ಗ್ರೋತ್, ಕಂಕುಳಲ್ಲಿ ಹೇರ್ ಗ್ರೋತ್ ಇರ್ಬೋದು, ಅಥವಾ ಕೆಲವರಿಗೆ ಪಿಂಪಲ್, ಆಕ್ನೆ ಇರ್ಬೋದು. ಸೊ ಇದೆಲ್ಲ, ಮತ್ತೆ ಆಯಿಲಿ ಫೇಸ್. ಸೊ ಇದೆಲ್ಲ ಈ ಹಾರ್ಮೋನ್ ಚೇಂಜ್ಗಳು. ಸೊ ಇದು ಹುಡುಗರಲ್ಲೂ ಇದು 5 ಸ್ಟೇಜ್ ಅಲ್ಲಿ ಹೋಗ್ತದೆ. ಸ್ಟೇಜ್ 1 ಅಂದ್ರೆ ಪ್ರಿಪ್ಯೂಬರ್ಟಲ್, ದಟ್ ಈಸ್ ಅಂದ್ರೆ ಬಾಲ್ಯಾವಸ್ಥೆ. ಮತ್ತೆ ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5. ಸ್ಟೇಜ್ 5 ಅಂತ ಹೇಳಿದ್ರೆ ಅವರು ಆಲ್ಮೋಸ್ಟ್ ವಯಸ್ಕರ ಆದ್ರು ಅಂತ ಲೆಕ್ಕ. ಸೊ ಈ ಎಲ್ಲ ನಾರ್ಮಲ್ ಪ್ರೊಸೆಸ್ ಇದು ಹುಡುಗಿಯರಲ್ಲಿ 8ರಿಂದ 13 ವರ್ಷ, ಹುಡುಗರಲ್ಲಿ ಸಾಧಾರಣ 9-10ರಿಂದ 15-16 ವರ್ಷ ತನಕ ನಡಿಬೇಕು. ಇದು ನಾರ್ಮಲ್ ಆಗಿ ನಡೆದ್ರೆ ಸೊ ಅದು ನಾರ್ಮಲ್ ಪ್ಯೂಬರ್ಟಿ ಅಂತ. ಸೊ ಅದರಿಂದ ಹೆಚ್ಚು ಕಡಿಮೆ ಆದ್ರೆ ಆವಾಗ ನಾವು ಅದನ್ನ ಅಬ್ನಾರ್ಮಲ್ ಪ್ಯೂಬರ್ಟಿ ಅಂತ ಹೇಳಿ ಅದಕ್ಕೆ ಕಾರಣಗಳನ್ನು ಕಂಡು ಹುಡುಕ್ಬೇಕಾಗ್ತದೆ. ಮೇಡಮ್, ಈಗ ಕೃಷ್ಣ ಸರ್ ತುಂಬಾ ಡೀಟೇಲ್ ಆಗಿ ಹೇಳಿದ್ರು ನಮ್ಗೆ ಪ್ರೌಢಾವಸ್ಥೆ ಬದಲಾವಣೆಗಳು ಯಾವಾಗಿಂದ ಶುರು ಆಗುತ್ತೆ, ಯಾವ್ಯಾವ ತರ
ಬದಲಾವಣೆಗಳು ಶರೀರದಲ್ಲಿ ಮಾನಸಿಕವಾಗಿ ನೋಡ್ತೀವಿ ಅಂತ. ಆ ಈಗ ಪಾಲಕರು ಎಷ್ಟು ವರ್ಷ ತನಕ ಕಾಯ್ಬೇಕು ಮೇಡಮ್? ಇದೆಲ್ಲ ಆಗ್ಲಿಲ್ಲ ಅಂದ್ರೆ ಯಾವಾಗ ಅವರು ವೈದ್ಯರ ಹತ್ರ ಸಲಹೆ ಕೇಳ್ಬೇಕು? ಯಾವಾಗ ವೈದ್ಯರ ಹತ್ರ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ಬೇಕು? ಸೊ ಈಗ ಅವರು ದೈಹಿಕ ಚೇಂಜಸ್ ನೆಲ್ಲ ಡಾಕ್ಟರ್ ಹೇಳಿದ್ರಿ ಈಗ. ಸೊ ಹುಡುಗಿಯರಲ್ಲಿ 13 ವರ್ಷದಿಂದ ಎದೆ ಬೆಳವಣಿಗೆ, ಬ್ರೆಸ್ಟ್ ಡೆವಲಪ್ಮೆಂಟ್ ಬರಕ್ಕೆ ಶುರು ಆಗ್ಲಿಲ್ಲ ಅಂದ್ರೆ ಆ, ತಂದೆ ತಾಯಿಗಳು ಯಾಕೆ ಇದಾಗಿಲ್ಲ ಅಂತ ನೋಡ್ಬೇಕು. ಆ, ಇನ್ನೊಂದೇನು ಅಂದ್ರೆ ಅವ್ರ ತಾಯಿಗೆ ಯಾವಾಗ ಆಗಿದೆ, ಅಥವಾ ಅವ್ರಿಗೆ ಅಕ್ಕಂದರಿದ್ರೆ ಯಾವ ವಯಸ್ಸಿಗಾಗಿದೆ, ಅಥವಾ ಅವರ ಅತ್ತೆಗಳು ಇಲ್ಲ ಅಂದ್ರೆ ತಂದೆ ಕಡೆಯಿಂದ ಇಲ್ಲ ತಾಯಿ ಕಡೆಯಿಂದ ಅವ್ರ ತಂಗಿಯರು ಯಾವ ತರ ಲೇಟ್ ಆಗಾಯ್ತು, ಅದೇ 13 ವರ್ಷಕ್ಕಾಯ್ತು 12 ವರ್ಷಕ್ಕಾಯ್ತು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಲ ಪಾರಂಪರಿಕವಾಗಿ ಅಥವಾ ಹೆರಿಡಿಟಿ ಅಥವಾ ಫೆಮಿಲಿಯಲ್ ಅವರು ತಾಯಿಗಳಿಗೆ ಸ್ವಲ್ಪ ಲೇಟ್ ಆಗಿದ್ರೆ ಮಕ್ಕಳಿಗೂ ಹುಡುಗಿಯರಿಗೂ ಲೇಟ್ ಬರೋ ಚಾನ್ಸ್. ಅದೇ ತರನೇ ಹುಡುಗರಿಗೂ ಅವರು ಕಾನ್ಸ್ಟಿಟ್ಯೂಷನಲ್ ಡಿಲೇ ಅಂತ ಡಾಕ್ಟರ್ ಕೃಷ್ಣ ಅವರು ಅವಾಗ ಹೇಳಿದ್ರು. ಸೊ ಆ ತರ ತಂದೆ ತಾಯಿಗಳಿಗೆ ಗ್ರೋತ್ ಮತ್ತೆ ಪ್ಯೂಬರ್ಟಿ, ಬೆಳವಣಿಗೆ ಮತ್ತು ಪ್ರೌಢಾವಸ್ಥೆ ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ಮಕ್ಕಳಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ರೆ ಹುಡುಗರಲ್ಲಿ 14 ವರ್ಷದಲ್ಲಿ ಅವ್ರುನು ಒಂದು ಟೆಸ್ಟಿಸ್ ಎನ್ಲಾರ್ಜ್ಮೆಂಟ್ ಆಗೋದು ಶುರು ಆಗ್ಲಿಲ್ಲ ಅಂದ್ರೆ ಯಾಕೆ ಅಂತ ತಿಳ್ಕೊಬೇಕು. ಈಗ ಇನ್ನೊಂದೇನು ಅಂದ್ರೆ ಈಗ ಹುಡುಗಿಯರಿಗೆ ಎದೆ ಬರುತ್ತೆ, ಬಟ್ 4 ರಿಂದ 5 ವರ್ಷ ಆದ್ರೂ ಅವ್ರಿಗೆ ಪೀರಿಯಡ್ಸ್ ಬರ್ಲಿಲ್ಲ ಅಂದ್ರೆ ಮುಟ್ಟಾಗ್ಲಿಲ್ಲ ಅಂತಂದ್ರೆ ಯಾಕಾಗಿಲ್ಲ ಅಂತ ಅದನ್ನು ತಿಳ್ಕೊಬೇಕಾಗುತ್ತೆ. ಸೊ ಈ ಪ್ರೌಢಾವಸ್ಥೆನಲ್ಲಿ 2 ತರದ ಪ್ರಾಬ್ಲಮ್, ಒಂದು ಬೇಗ ಬರೋದು, ಒಂದು ಲೇಟ್ ಆಗಿ ಆಗೋದು. ಸೊ 13 ವರ್ಷ ಹುಡುಗಿಯರಿಗೆ, 14 ವರ್ಷ ಹುಡುಗರಿಗೆ ಪ್ಯೂಬರ್ಟಿ ಸೈನ್ಸ್ ಅಥವಾ ಪ್ರೌಢಾವಸ್ಥೆಯ ದೈಹಿಕ ಚಿಹ್ನೆಗಳು ಕಾಣ್ಲಿಲ್ಲ ಅಂದ್ರೆ ನೀವು ಡಾಕ್ಟರ್ ಹತ್ರ ಕೇಳ್ಬಿಟ್ಟು ಫಾಲೋ ಅಪ್ ಮಾಡ್ಬೇಕು. ತಕ್ಷಣನೇ ಏನು ಡಾಕ್ಟರ್ ಸಹಿತನು ತಕ್ಷಣನೇ ಏನು ಮಾಡಲ್ಲ. ಏನಾದ್ರೂ ಅವರಲ್ಲಿ ಬೇರೆ ದೈಹಿಕ ಬದಲಾವಣೆಗಳು ಇದ್ರೆ, ಈಗ ಕೆಲವ್ರಿಗೆ ಒಂದು ಎಕ್ಸಾಂಪಲ್ ಏನ ಹೇಳ್ಬೇಕಂದ್ರೆ ಹುಡುಗಿಯರಿಗೆ 13 ವರ್ಷ ಆದ್ರೂ ಎದೆ ಬರ್ಲಿಲ್ಲ ಅಂದ್ರೆ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಕೆಲವು ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ, ಕ್ರೋಮೋಸೋಮಲ್ ಪ್ರಾಬ್ಲಮ್, ಟರ್ನರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆ ಟರ್ನರ್ ಸಿಂಡ್ರೋಮ್ಸ್ ಏನಾದ್ರೂ ಚಿಹ್ನೆಗಳು ಇದಾವ ಅಂತ ಮಗುನಲ್ಲಿ ನೋಡ್ತೀವಿ. ಯಾಕಂದ್ರೆ ಈ ಟರ್ನರ್ ಸಿಂಡ್ರೋಮ್ ಇರೋ ಮಕ್ಕಳು, ಅದು ಹುಡುಗಿಯರು ಹೈಟ್ ನಲ್ಲೂ ಕಡಿಮೆ ಇರ್ತಾರೆ, ಪ್ಯೂಬರ್ಟಿನೂ ಅವ್ರಿಗೆ ಬರೋಲ್ಲ. ಅವ್ರ ಹೈಟ್ ಅಲ್ಲಿ ಕಡಿಮೆ ಇರೋದನ್ನ ತಂದೆ ತಾಯಿಗಳು ಜಾಸ್ತಿ ಗಮನ ಕೊಡಲ್ಲ. ಯಾವಾಗ್ಲೂ ಅದು ಪ್ಯೂಬರ್ಟಿ ಬರ್ಲಿಲ್ಲ ಅವ್ರು ಯಾಕಂದ್ರೆ ಎಲ್ಲ ನೆಂಟರಿಂದ ಹಿಡಿದು ಫ್ರೆಂಡ್ಸ್ ಇಂದ ಹಿಡಿದು ಎಲ್ಲರಿಗೂ ಚಿಂತೆ ಅದು. ಅದೇ ಎಲ್ಲರೂ ಕೇಳಕ್ ಶುರು ಮಾಡಿದಾಗ ಪ್ಯೂಬರ್ಟಿ ಬರ್ಲಿಲ್ಲಲ್ಲ ಅಂತಾನೆ ಬರ್ತಾರೆ. ಅವರು ಹೈಟ್ ಬಗ್ಗೆ ಚಿಂತೆನೆ ಮಾಡಿರಲ್ಲ. ಬಟ್ ಆಕ್ಚುಲಿ ಈ ತರದ ಪ್ರಾಬ್ಲಮ್ ನ ಅದಕ್ಕೇನೆ ನಾವು ಹೇಳ್ತೀವಿ, ಬೇಗನೆ ಹೈಟ್ ಅಲ್ಲಿ ಹೋಗ್ಲಿಲ್ಲ, ಹೈಟ್ ಅಲ್ಲಿ ಅವ್ರು ಬೆಳಿಲಿಲ್ಲ ತಕ್ಷಣನೇ ಡಾಕ್ಟರ್ ನೋಡೋದು ಬೆಟ್ರು. ಮುಂದೆ ಯಾವ ತರದ್ ಪ್ರಾಬ್ಲಮ್ ಬರುತ್ತೆ ಅಂತ ಡಾಕ್ಟರ್ ಕಂಡಿಡ್ದ್ಬಿಟ್ಟು ಅದಕ್ಕೆ ತಕ್ಕಂಗೆ ಹೆಲ್ಪ್ ಮಾಡ್ಬೋದು. ಸೊ ಹೈಟ್ ಫಸ್ಟ್ ಇಂಪಾರ್ಟೆಂಟು, ಆಮೇಲೆ ಪ್ರೌಢಾವಸ್ಥೆ ಲೇಟ್ ಆಗಿ ಬಂದ್ರೆ ಡಾಕ್ಟರ್ ನೋಡ್ಬಿಟ್ಟು ಯಾವ ಕಾರಣಕ್ಕೆ ಬಂದಿದೆ ಅಂತ ನೋಡ್ಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ಟೆಸ್ಟ್ ಮಾಡ್ಬಿಟ್ಟು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕಂತ ಅವ್ರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಕೃಷ್ಣ ಸರ್, ಇದು ಪ್ರೌಢಾವಸ್ಥೆ ವಿಳಂಬ ಕಾರಣಗಳೇನು ಸರ್? ಏನೇನ್ ಕಾರಣಗಳಿರುತ್ತೆ ಮೇಡಮ್? ಆಗ್ಲೇ ಒಂದು ಟರ್ನರ್ ಸಿಂಡ್ರೋಮ್ ಅಂತ ಹೆಣ್ಮಕ್ಳನ್ನ ಸರ್ವೇ ಸಾಮಾನ್ಯವಾಗಿ ನೋಡಂತದ್ದು. ಸರ್, ನಿಮ್ಮ ಅನುಭವ ಪ್ರಕಾರ ಯಾವ್ಯಾವ ಕಾರಣಗಳು ಮೋಸ್ಟ್ ಕಾಮನ್ಲಿ ನಾವು ನೋಡೋದು ಮಕ್ಕಳಲ್ಲಿ? ಅದೇ, ಸೊ ಮೇಡಮ್ ಆಲ್ರೆಡಿ ಹೇಳಿದ್ರು, ಟರ್ನರ್ ಸಿಂಡ್ರೋಮ್ ಹುಡುಗಿಯರಲ್ಲಿ ಪ್ಯೂಬರ್ಟಿ ಡಿಲೇ ಆದ್ರೆ ಮೊದಲನೇದಾಗಿ ನಾವು ಟರ್ನರ್ ಸಿಂಡ್ರೋಮ್ ರೂಲ್ ಔಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಫಸ್ಟ್ ಎಕ್ಸ್ಕ್ಲೂಷನ್. ಅದನ್ನ ರೂಲ್ ಔಟ್ ಮಾಡಿದ ಮೇಲೇನಷ್ಟೇ ನಾವು. ಅದು ಬಿಟ್ರೆ ನಾವು ಹೇಳಿದಾಗೆ ಹಾಗೆ ಹೇಗೆ ಕುಬ್ಜತನಕ್ಕೆ ಯಾವ ಕಾರಣಗಳಿವೆ. ಸೊ ಕುಬ್ಜತನಕ್ಕೆ ಒಂದು ನ್ಯೂಟ್ರಿಷನ್. ಸೊ ಮಗುವಿನ ನ್ಯೂಟ್ರಿಷನ್ ಸರಿ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪ್ಯೂಬರ್ಟಿ ಡಿಲೇ ಆಗ್ತದೆ. ಸೊ ನಾವು ಇದನ್ನ ನೋಡ್ಬೋದು. ಸೊ ನಾವು ಸೆಕ್ಯುಲರ್ ಟ್ರೆಂಡ್ ಅಂತ ಹೇಳ್ತೀವಿ. ಮೇ ಬಿ ಒಂದು 30-40 ವರ್ಷದ ಹಿಂದೆ ಸಾಮಾನ್ಯವಾಗಿ ಜನರು ಪ್ಯೂಬರ್ಟಿ ಆಗೋದು 14 ರಿಂದ 13, 14, 15 ವರ್ಷಕ್ಕೆ ಮುಟ್ಟು ಬರ್ತಾ ಇತ್ತು. ಅದೇ ನೋಡಿದ್ರೆ ಈಗ ಸಾಧಾರಣ ಮಟ್ಟಿಗೆ 8, 10, 12 ವರ್ಷದ ಮಕ್ಕಳಿಗೆ ಮುಟ್ಟು ಬರ್ತದೆ. ಸೊ ಅಂದ್ರೆ ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಆದ್ರಿಂದ ಪ್ಯೂಬರ್ಟಿ ಅರ್ಲಿ ಬರ್ಲಿಕ್ಕೆ ಶುರು ಆಗಿದೆ. ಹಾಗೆ ನ್ಯೂಟ್ರಿಷನ್ ಕಡಿಮೆ ಇದ್ರೆ ಪ್ಯೂಬರ್ಟಿ ಲೇಟ್ ಆಗ್ತದೆ. ಇದು ಒಂದು ಕಾರಣ. ಯಾರು ನ್ಯೂಟ್ರಿಷನ್ ಕಡಿಮೆ ಇರ್ತದೆ, ಅವರ ತೂಕ ಕಡಿಮೆ ಇರ್ತದೆ, ಅವರಿಗೆ ನಾರ್ಮಲ್ ಆಗಿ ಅವರ ದೇಹ ಪೀರಿಯಡ್ಸ್ ಬರ್ಲಿಕ್ಕೆ ಬಿಡುದಿಲ್ಲ. ಸೊ ಪೀರಿಯಡ್ಸ್ ಡಿಲೇ ಆಗ್ತದೆ. ಸೊ ಬೇರೆ ಯಾವುದೇ ರೋಗವಿರ್ಬೋದು. ನಾನು ಹೀಗೆ ಕುಬ್ಜತನಕ್ಕೆ ಯಾವ ತರ ಹೇಳಿದೆ,
ಕಿಡ್ನಿ ಫೇಲ್ಯೂರ್ ಇರ್ಬೋದು, ಲಿವರ್ ಫೇಲ್ಯೂರ್, ಇದಿಂತ ಯಾವುದೇ ರೋಗ ಇದ್ರೂ ಅವರದ್ದು ಪ್ಯೂಬರ್ಟಿ ಡಿಲೇ ಆಗ್ತದೆ. ಸೊ ಮತ್ತೆ ಎಲ್ಲ ಹಾರ್ಮೋನ್ನ ಕಾರಣಗಳು, ಹೆಚ್ಚಿನ ಹಾರ್ಮೋನ್ ಕಂಡೀಷನ್ಸ್, ಹಾರ್ಮೋನ್ ಡಿಫಿಷಿಯನ್ಸಿ ಇದ್ರೆ, ಅಂದ್ರೆ ಹಾರ್ಮೋನ್ ಕಡಿಮೆ ಇದ್ರೆ, ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇದ್ರೂ ಅವಾಗ ಪ್ಯೂಬರ್ಟಿ ಲೇಟ್ ಆಗ್ತದೆ. ಸೊ ಯಾವುದೇ ಹಾರ್ಮೋನ್ ಡಿಫಿಷಿಯನ್ಸಿ ಇದ್ರೂ ಪ್ಯೂಬರ್ಟಿ ಲೇಟ್ ಆಗಿ ಬರಬಹುದು. ಇನ್ನು ಹುಡುಗರಲ್ಲಿ ಹೆಚ್ಚಾಗಿ ಪ್ಯೂಬರ್ಟಿ ಲೇಟ್ ಆಗಿ ಬರುವುದು ಅಂತ ಹೇಳಿದ್ರೆ ಹಾರ್ಮೋನ್ ನ ತೊಂದರೆ ಇದೆ ಅಂತಾನೆ ಲೆಕ್ಕ. ಸೊ ಟೆಸ್ಟೋಸ್ಟೆರಾನ್ ಕಡಿಮೆ ಇರ್ತದೆ. ಟೆಸ್ಟೋಸ್ಟೆರಾನ್ ಯಾಕೆ ಕಡಿಮೆ ಇದೆ? ಅದು ಪಿಟ್ಯುಟರಿ ಕಾರಣದಿಂದ ಕಡಿಮೆ ಇದೆಯಾ, ಅಥವಾ ಅವರ ಟೆಸ್ಟಿಸ್ ಸರಿಯಾಗಿ ಡೆವಲಪ್ಮೆಂಟ್ ಆಗ್ಲಿಲ್ವೋ, ಅಥವಾ ಮಗು ಹುಟ್ಟುವಾಗಲೇ ಏನಾದ್ರೂ ಎಂಡೋಕ್ರೈನ್ ಪ್ರಾಬ್ಲಮ್, ಜೆನೆಟಿಕ್ ಪ್ರಾಬ್ಲಮ್ ಇದೆಯೋ? ಸೊ ಬಹಳಷ್ಟು ಸಿಂಡ್ರೋಮ್ಗಳಿವೆ. ಸೊ ಕ್ರೋಮೋಸೋಮಲ್ ತೊಂದರೆಗಳಿರ್ಬೋದು. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಫಸ್ಟಿಗೆ ಯಾವ ಕಾರಣ ಅಂತ ನೋಡ್ಕೊಂಡು ಹಾರ್ಮೋನ್ ಎಷ್ಟು ಕಡಿಮೆ ಇದೆ, ಸೊ ಬೇರೆ ಬೇರೆ ಹಾರ್ಮೋನ್ ಅನ್ನು ಟೆಸ್ಟ್ ಮಾಡಿ, ಸೊ ನಾವೊಂದು ಡಯಾಗ್ನೋಸಿಸ್ ಬಂದ ಮೇಲೆ ಸೊ ಯಾವ ಕಾರಣದಿಂದ ಪ್ಯೂಬರ್ಟಿ ಡಿಲೇ ಆಗಿದೆ ಅಂತ ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗ್ತದೆ. ಸೊ ಹುಡುಗರಲ್ಲಿ 14 ವರ್ಷ, ಹುಡುಗಿಯರಲ್ಲಿ 13 ವರ್ಷ. ಸೊ ಅಷ್ಟ ತನಕ ಅವರ ದೇಹದಲ್ಲಿ ಯಾವುದೇ ವ್ಯತ್ಯಾಸ ಆಗ್ಲಿಲ್ಲ ಅಂತ ಹೇಳಿದ್ರೆ, ದೈಹಿಕ ಬೆಳವಣಿಗೆಯಲ್ಲಿ ಯಾವುದೇ ವ್ಯತ್ಯಾಸ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಂತ ಮಕ್ಕಳಿಗೆ ನಾವು ಟೆಸ್ಟ್ ಮಾಡಿ ಅವರ ದೈಹಿಕ ಲಕ್ಷಣಗಳೇನಿವೆ, ಕ್ಲಿನಿಕಲ್ ಫೀಚರ್ಸ್ ಅಂತ ಹೇಳ್ತೀವಿ, ಅದನ್ನು ನೋಡ್ಕೊಂಡು ನಾವು ಟೆಸ್ಟ್ ಮಾಡ್ತೀವಿ. ಎಲ್ಲಾ ಮಗುವಿಗೆ ಎಲ್ಲಾ ಟೆಸ್ಟ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಮತ್ತೆ ಹುಡುಗರಲ್ಲಿ ಹೆಚ್ಚಾಗಿ ನಾವು ಹೇಳಿದ್ದು ಕಾನ್ಸ್ಟಿಟ್ಯೂಷನಲ್ ಡಿಲೇ ಇನ್ ಗ್ರೋತ್ ಅಂಡ್ ಪ್ಯೂಬರ್ಟಿ ಅಂತ. ಸೊ ಹೆಚ್ಚಾಗಿ ಏನಂತ ಹೇಳಿದ್ರೆ, ಆ ಮಕ್ಕಳಲ್ಲಿ ಕೇಳಿದ್ರೆ, ಅವರ ತಂದೆ ಕೇಳಿದ್ರೆ, ಅವರ ತಂದೆನೂ ಹೇಳ್ತಾರೆ, ನನಗೆ ಫಸ್ಟ್ PC, ಸೆಕೆಂಡ್ PC ನಂತರನೇ ಗಡ್ಡ ಮೀಸೆ ಬರ್ಲಿಕ್ಕೆ ಶುರು ಆಗಿರೋದು, ಆಮೇಲೇನೆ ನನಗೆ ಹೈಟ್ ಬಂದಿರೋದು ಅಂತ. ಈ ತರ ತಂದೆ ಎಲ್ಲಿಯಾದ್ರೂ ತನ್ನ ಹಿಸ್ಟ್ರಿ ಹೇಳಿದ್ರೆ ಅವಾಗ ನಮ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತದೆ ಮಗನು ಅದೇ ರೀತಿ ಪ್ಯೂಬರ್ಟಿ ಡಿಲೇ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಆವಾಗ ನಾವು ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅನ್ಲೆಸ್ ಮಗುವಿಗೆ ದೈಹಿಕ ಬೆಳವಣಿಗೆ ಆಗ್ಲಿಲ್ಲ ಅಂತ ಹೇಳಿ ಮಾನಸಿಕವಾಗಿ, ಯಾಕಂತ ಹೇಳಿದ್ರೆ ಈಗ ಅದು ಪ್ರಾಮುಖ್ಯತೆ. ಸೊ SSLC ಅಥವಾ PUC ಇರೋ ಮಕ್ಕಳಿಗೆ ಗಡ್ಡ ಮೀಸೆ ಬರ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಮಕ್ಕಳು ಅವರನ್ನು ತಮಾಷೆ ಮಾಡುವಂತ ಪ್ರಸಂಗ ಬರ್ಬೋದು. ಸೊ ಆ ರೀತಿಯಲ್ಲಿದ್ರೆ ಆವಾಗ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗಿ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಒಂದು 6 ತಿಂಗಳು 3 ತಿಂಗಳು ವೆಯ್ಟ್ ಮಾಡಿ ನೋಡಿ ಆಮೇಲೆ ಮಗು ಪ್ರೌಢಾವಸ್ಥೆಗೆ ಎಂಟರ್ ಆಗ್ತಾನೆ ಅಂತ ನಾವು ಕಾಯ್ಬಹುದು. ಮೇಡಮ್ ಈಗ ನಾನೊಂದು ಇಲ್ಲಿಂದ ಶ್ರೀಕೃಷ್ಣ ಅವ್ರು ಹೇಳಿದ್ದು ತುಂಬಾ ಚೆನ್ನಾಗಿ ಹೇಳಿದ್ರು. ಬಟ್ ನಾನು ಇಲ್ಲಿ ಇಲ್ಲಿ ವೀಕ್ಷಕರು ಅಥವಾ ಇಲ್ಲಿ ಕೂತಿರೋ ಕೇಳಿಸ್ಕೊಂತಾ ಇರೋ ಎಲ್ಲರಿಗೂ ಹೇಳೋದು ಏನು ಅಂದ್ರೆ, ಈ ತರ ಏನೇ ಪ್ರಾಬ್ಲಮ್ ಇರ್ಲಿ, ಈ ತರ ಪ್ರಾಬ್ಲಮ್ಸ್ ನ ನೀವು ನಿಮ್ಮ ಮಕ್ಕಳ ತಜ್ಞರಲ್ಲಿ ಕೇಳ್ಬೇಕು. ಆಮೇಲೆ ನೀವು ಸ್ಟ್ರೈಟ್ ಆಗಿ ಈ ಗೈನಕಾಲಜಿಸ್ಟ್ ಅಥವಾ ಜನರಲ್ ಫಿಸಿಷಿಯನ್ಸ್ ಹತ್ರ ಹೋದ್ರೆ ಅವ್ರು ಸುಮ್ನೆ ಹಾರ್ಮೋನ್ ಕೊಟ್ಬಿಟ್ಟು ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ. ಆ ತರ ಮಾಡ್ದಲೇನೆ ಇದ್ರ ಸ್ಪೆಷಲಿಸ್ಟ್ ಅಂದ್ರೆ ಯೂಶಲಿ ಈ ಪ್ರಾಬ್ಲಮ್ಸ್ ಎಲ್ಲ ನೋಡೋರು ಹಾರ್ಮೋನ್ ಸ್ಪೆಷಲಿಸ್ಟ್, ಗ್ರಂಥಿಗಳ ತಜ್ಞರು. ಸೊ ಈ ಗ್ರಂಥಿಗಳ ತಜ್ಞರು ಅಂದ್ರೆ ನಿಮ್ಗೆ ಈ ತರ ಪ್ರಾಬ್ಲಮ್ ಇದ್ದಾಗ ಪೀಡಿಯಾಟ್ರಿಕ್ ಎಂಡೋಕ್ರಾಲಜಿಸ್ಟ್ ಇಲ್ಲ ಎಂಡೋಕ್ರಾಲಜಿಸ್ಟ್ ಅವ್ರನ್ನ ನೋಡೋದೇ ಒಳ್ಳೇದು. ಯಾಕಂದ್ರೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಗೈನಕಾಲಜಿಸ್ಟ್ ಅಥವಾ ಅಬ್ಸ್ಟೆಟಿಷಿಯನ್ಸ್ ಹತ್ರ ಹೋದ್ರೆ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಬಿಟ್ಟು ಎದೆ ಬರೋಕೆ ಅದು ಇದು ಮಾಡ್ಬಿಟ್ಟು ಅದು ಟೆಂಪ್ರರಿಲಿ ನಿಮ್ಗೆ ರಿಲೀಫ್ ಸಿಗುತ್ತೆ. ಬಟ್ ಬೇಸಿಕ್ ಪ್ರಾಬ್ಲಮ್ ಏನು, ಮಗುಗೆ ಬೇಸಿಕ್ ಕಾಯಿಲೆ ಏನಿದೆ ಅಂತ ಕಂಡಿಡಿಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವು ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಆಮೇಲೆ ನೀವು ಎಂಡೋಕ್ರಾಲಜಿಸ್ಟ್ ಹತ್ರ, ಪೀಡಿಯಾಟ್ರಿಕ್ ಎಂಡೋಕ್ರಾಲಜಿಸ್ಟ್ ಹತ್ರ ಹೋದ್ರೆ ಹಾರ್ಮೋನ್ ಥೆರಪಿ ಮೇಲೆ ಇದ್ದಾಗ ಮತ್ತೆ ಟೆಸ್ಟ್ ಮಾಡೋಕ್ ಕಷ್ಟ ಆಗುತ್ತೆ. ಅದನ್ನೆಲ್ಲ ನಿಲ್ಸ್ಬಿಟ್ಟು ಮತ್ತೆ ಅದನ್ನೆಲ್ಲ ಮಾಡ್ಬೇಕಾಗುತ್ತೆ. ಸೊ ಈ ತರ ಏನೇ ಪ್ರಾಬ್ಲಮ್ ಇದ್ರು ನೀವು ಆದಷ್ಟು ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಬೆಟರ್. ಥ್ಯಾಂಕ್ ಯು. ಮೇಡಮ್ ಇದು ಪ್ರೌಢಾವಸ್ಥೆ ವಿಳಂಬ ಆಗುತ್ತಲ್ಲ ಮೇಡಮ್, ಅದನ್ನ ಹೇಗೆ ಕಂಡುಹಿಡಿತೀರಾ ಮೇಡಮ್? ನೀವಾಗ್ಲೇ ಹೇಳಿದ್ರಿ ಸ್ವಲ್ಪ ಟೆಸ್ಟಿಂಗು, ಬ್ಲಡ್ ಟೆಸ್ಟ್ ಅಂತ ಬಗ್ಗೆ ಎಲ್ಲ ಹೇಳಿದೀರಾ. ಯಾವ ತರ ಕಂಡುಹಿಡಿತೀರಾ? ಯಾವ ತರ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ ಮೇಡಮ್? ಸೊ ಈಗ ಪ್ಯೂಬರ್ಟಿ ಡಿಲೇ ಆಯ್ತು ಅಥವಾ ಈ ಪ್ರೌಢಾವಸ್ಥೆ ಡಿಲೇ ಆಯ್ತು ಅಂತಂದ್ರೆ ನಾವು ಫಸ್ಟ್ ಆಗ್ಲೇ ಇವರು ಶ್ರೀಕೃಷ್ಣ ಅವ್ರು ಹೇಳಿದ್ರು. ಸೊ ಅನಿಮಿಯಾದಿಂದ ಹಿಡಿದು ಬೇರೆ ಎಲ್ಲಾ ಕಾಯಿಲೆಗಳು, ಈಗ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಪ್ರಾಬ್ಲಮ್ ಇದೆ, ಅದನ್ನೆಲ್ಲಾನು ನಾವು ಫಸ್ಟ್ ರೂಲ್ ಔಟ್ ಮಾಡ್ಬೇಕು. ಅದೆಲ್ಲಾನು ಏನು ಇಲ್ಲ, ಎಲ್ಲಾ ತೊಂದರೆ ಏನು ಇಲ್ಲ ಅಂದ್ಮೇಲೆ ಅದು ಹಾರ್ಮೋನ್ ಎಕ್ಸಾಮಿನೇಷನ್ ಮಾಡ್ಬೇಕು. ಎಕ್ಸಾಮಿನೇಷನ್ ಪ್ರಕಾರ ಅದ್ರಲ್ಲಿ ಏನಾದ್ರು ಕಂಡುಹಿಡಿದ್ರೆ ಅದ್ರ ಪ್ರಕಾರ ಟೆಸ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಹಾರ್ಮೋನ್ ಟೆಸ್ಟ್ ಮಾಡ್ಬೇಕಾಗುತ್ತೆ. ಹಾರ್ಮೋನ್ ಟೆಸ್ಟ್ ಮಾಡಿದ್ಮೇಲೆ ಅದ್ರ ಜೊತೆಗೆ ಮಗುವಿನ ಕೈಯಿಂದ ಎಕ್ಸ್ರೇ, ಬೋನ್ ಏಜ್ ಎಕ್ಸ್ರೇ ಅದನ್ನು ಹೇಳಿದ್ರು ಕೃಷ್ಣ ಅವರು, ಅದನ್ನು ಟೆಸ್ಟ್ ಮಾಡ್ಬೇಕಾಗತ್ತೆ.
ಆ ಟೆಸ್ಟ್ ಎಲ್ಲ ಮಾಡಿ ಆದ್ಮೇಲೆ ಅದರಲ್ಲಿ ಯಾವ್ದು ಕಾಯಿಲೆ ಇದೆ ಅಂತ ಕಂಡಿಡಿದ ಮೇಲೆ, ಈಗ ಹುಡುಗಿಯರಲ್ಲಿ ಟರ್ನರ್ ಸಿಂಡ್ರೋಮ್ ಅಂತ ಯಾವ್ದಿದೆನೋ ಅದೇ ಹುಡುಗರಲ್ಲೂ ಬೇರೆ ತರದ ಸಿಂಡ್ರೋಮ್ಸ್ ಇದಾವೆ, ಅಂದ್ರೆ ಜೆನೆಟಿಕ್ ಕಂಡೀಷನ್ಸ್ ಇದಾವೆ. ಸೊ ಆ ತರ ಇದ್ದಾಗ ಆ ಕಂಡೀಷನ್ ಗಳನ್ನ ಕಂಡಿಡಿದ್ಬಿಟ್ಟು ಜೆನೆಟಿಕ್ ಟೆಸ್ಟ್ ಮಾಡ್ಬೇಕಾಗತ್ತೆ, ಕ್ಯಾರಿಯೋಟೈಪಿಂಗ್ ಮಾಡ್ಬೇಕಾಗತ್ತೆ, ಹಾರ್ಮೋನ್ ಟೆಸ್ಟ್ ಮಾಡ್ಬೇಕಾಗತ್ತೆ, ಬೋನೇಜ್ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡ್ಬಿಟ್ಟು ಅದು ಕರೆಕ್ಟ್ ಕಾಯಿಲೆ ಕಂಡಿಡಿದ್ಬಿಟ್ಟು ಆ ಕಾಯಿಲೆಗೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಇದೆಲ್ಲ ಪ್ರೋಸೆಸ್ ಒಂದ್ ದಿನದಲ್ಲಿ 2 ದಿನದಲ್ಲಿ ಆಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಕರೆಕ್ಟ್ ಡಯಾಗ್ನೋಸ್ ಮಾಡ್ಬಿಟ್ಟು ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಅದರಿಂದ ತಾಳ್ಮೆಯಿಂದ ವೈದ್ಯರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಎಲ್ಲಾ ಟೆಸ್ಟ್ಗಳು ಮಾಡಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಮೇಡಮ್ ಥ್ಯಾಂಕ್ ಯು. ಇಲ್ಲಿ ತನಕ ನಾವು ಬೆಳವಣಿಗೆ ಬಗ್ಗೆ ಮತ್ತೆ ಪ್ರೌಢಾವಸ್ಥೆ ಸಂಬಂಧಪಟ್ಟ ತೊಂದರೆಗಳ ಬಗ್ಗೆ ಕಲ್ತ್ಕೊಂಡ್ವಿ. ಈಗ ಇನ್ನೊಂದು ಪ್ರಾಬ್ಲಮ್ ಮೇಡಮ್, ಈ ಕಾಲದಲ್ಲಿ ನಾವು ಪ್ರೌಢಾವಸ್ಥೆ ಬೇಗ ಆಗೋದನ್ನ ನೋಡ್ತೀವಿ. ಕೃಷ್ಣ ಸರ್, ಈ ಪ್ರೌಢಾವಸ್ಥೆ ಬೇಗ ಬಂದ್ರೆ ಕಾರಣಗಳೇನು ಸರ್? ಅದು ಯಾವ ಕಾರಣದಿಂದ ಪ್ರೌಢಾವಸ್ಥೆ ಬೇಗ ಬರುತ್ತೆ ಸರ್? ಅದೇ, ಸೊ ನಾವು ಈಗ ಇಷ್ಟವರೆಗೆ ಯಾಕೆ ಡಿಲೇ ಆಯ್ತು ಅಂದ್ರೆ ಪ್ಯೂಬರ್ಟಿ ಯಾಕೆ ಡಿಲೇ ಆಯ್ತು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ. ಡಿಲೇ ಆಗುವಾಗ ಯಾವಾಗ್ಲೂ ಅರ್ಲಿ ಇದ್ದೇ ಇರ್ತದೆ. ಸೊ ನಾರ್ಮಲ್ ಆಗಿ ನಾವು ಹೇಳಿದಾಗೆ 8ರಿಂದ 13 ವರ್ಷ ಅಂತ. ಸೊ ನಾರ್ಮಲ್ ಪ್ರಕಾರ 8 ವರ್ಷಕ್ಕಿಂತ ಮೊದಲು ದೇಹದಲ್ಲಿ ದೈಹಿಕ ಚೇಂಜಸ್ ಸ್ಟಾರ್ಟ್ ಆದ್ರೆ ಅದನ್ನ ಹುಡುಗಿಯರಲ್ಲಿ ಪ್ರಿಕಾಷಸ್ ಪ್ಯೂಬರ್ಟಿ ಅಂದ್ರೆ ಪ್ಯೂಬರ್ಟಿ ಬೇಗ ಬಂತು ಅಂತ ಹೇಳ್ತೀವಿ. ಹುಡುಗರಲ್ಲಿ 9 ವರ್ಷಕ್ಕಿಂತ ಮೊದಲೇ ದೈಹಿಕ ಬೆಳವಣಿಗೆ ಶುರುವಾದ್ರೆ ಅದನ್ನು ಪ್ರಿಕಾಷಸ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಸೊ ಇದು ಎರಡರಲ್ಲೂ ನಾವು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಸೊ ಮೊದಲನೇದಾಗಿ ಹುಡುಗಿಯರಲ್ಲಿ 8 ವರ್ಷ ಅಂತ ನಾವು ಕಟ್ ಆಫ್ ಕೊಟ್ಟಿದೀವಿ. ಬಟ್ ಬಹಳಷ್ಟು ಕಡೆ ಬೇರೆ ಬೇರೆ ದೇಶಗಳಲ್ಲಿ, ಕೆಲವು ದೇಶಗಳಲ್ಲಿ 6, 7 ಆ ತರ ಎಲ್ಲ ಇದೆ. ಸೊ ಯಾವುದೇ ಇರ್ಲಿ, ಸೊ ನಾವು ಪ್ರಿಕಾಷಸ್ ಪ್ಯೂಬರ್ಟಿ 8 ವರ್ಷಕ್ಕಿಂತ ಮೊದಲು ಬಂದ್ರೆ ಸೊ ನಾವು ಪ್ರಿಕಾಷಸ್ ಪ್ಯೂಬರ್ಟಿ ಅಂತ ಮಾಡಬೇಕು. ಟ್ರೀಟ್ಮೆಂಟ್ ಕೊಡ್ತೀವೋ ಇಲ್ವೋ ಅದು ಸೆಕೆಂಡ್ರಿ. ಅದು ಆಮೇಲೆ ನಾವು ಮಗುವನ್ನು ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಯಾವ ಕಾರಣದಿಂದ ಆಗಿದೆ ಅಂತ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ನಾವು ಅಬ್ಸರ್ವೇಷನ್ ಮಾಡ್ಬೋದು. ಬಟ್ ಡಯಾಗ್ನೋಸಿಸ್ ಅಂತೂ 8 ವರ್ಷಕ್ಕಿಂತ ಮೊದಲು ಬಂದ್ರೆ ಪ್ರಿಕಾಷಸ್ ಪ್ಯೂಬರ್ಟಿ ಅಂತ ಡಯಾಗ್ನೋಸಿಸ್ ಮಾಡ್ಬೇಕಾಗ್ತದೆ. ಸೊ ಕಾರಣಗಳು ಬಹಳಷ್ಟಿವೆ. ಇನ್ನು ಹುಡುಗಿಯರಲ್ಲಿ ಇದು ಹೆಚ್ಚಾಗಿ ಅದು ಅರ್ಲಿ ಪ್ಯೂಬರ್ಟಿ ಅಂದ್ರೆ ನಾರ್ಮಲ್ ಆಗಿ ಬರುವುದೇ ಸ್ವಲ್ಪ ಬೇಗ ಬಂದಿರ್ತದೆ. ಸೊ ಇದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು, ಬಹಳಷ್ಟು ಜೆನೆಟಿಕ್ ಟೆಸ್ಟ್ ಇದೆಲ್ಲ ಕಾರಣಗಳೆಲ್ಲ ಇದೆ. ಆದ್ರೂ ಎಕ್ಸಾಕ್ಟ್ಲಿ ಯಾಕೆ ಬರುತ್ತದೆ ಅಂತ ಇನ್ನೂ ಸರಿಯಾಗಿ ಕಂಡು ಹುಡುಕಿಲ್ಲ. ಕೆಲವೆಲ್ಲ ಹಾರ್ಮೋನ್ಗಳು, ಸಿಸ್ಪೆಪ್ಟಿನ್, ಆ ಮ್ಯೂಟೇಶನ್ ಎಲ್ಲ ಅಂತ ಮ್ಯೂಟೇಶನ್ಗಳೆಲ್ಲ ಇವೆ. ಬಟ್ ಅದರಿಂದನೇ ಬರ್ತಾ ಇದೆಯಾ, ಯಾಕೆ ಬರ್ತಾ ಇದೆ ಅಂತ ಹೇಳಿ ಇಲ್ಲ. ಸೊ ಬಟ್ ನಾವು ನೋಡಿದ್ರೆ ಈಗ ಮೇ ಬಿ 20 ವರ್ಷ 25 ವರ್ಷ ನೋಡಿದ್ರು ಆಗ ಕಂಪೇರ್ ಮಾಡಿದ್ರೆ ಈಗ ಪ್ಯೂಬರ್ಟಿ ಸ್ವಲ್ಪ ಬೇಗ ಬರ್ಲಿಕ್ಕಂತೂ ಸ್ಟಾರ್ಟ್ ಆಗಿದೆ. ಸೊ 25 ವರ್ಷದಿಂದ 12, 13ಕ್ಕೆ ಬರೋದು ಈಗ 8, 9ಕ್ಕೆ ಬರ್ತಾ ಇದೆ. ಸೊ ಸ್ವಲ್ಪ ಸೆಕ್ಯುಲರ್ ಟ್ರೆಂಡ್ಸ್ ಇದೆ. ಒಂದು ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಒಬೆಸಿಟಿ. ಸೊ ಮಕ್ಕಳು ಯಾವಾಗ ತೂಕ ಜಾಸ್ತಿ ಆಗ್ತಾ ಹೋಗ್ತದೋ ಅಂಥವರಿಗೆ ಪ್ಯೂಬರ್ಟಿ ಬೇಗ ಬರುವಂತ ಸಾಧ್ಯತೆಗಳು ಜಾಸ್ತಿ. ಸೊ ಮತ್ತೆ ಈಗಿನ ಮಕ್ಕಳು ಮೇ ಬಿ ಸ್ಟ್ರೆಸ್ ಇರ್ಬೋದು, ಮತ್ತೆ ಸ್ಕ್ರೀನ್ ಟೈಮು, ಬಹಳಷ್ಟು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ಇದರಿಂದ ಕಾರಣದಿಂದ ಮಕ್ಕಳು ಸ್ವಲ್ಪ ಪ್ಯೂಬರ್ಟಿ ಬೇಗ ಬರುವಂತ ಚಾನ್ಸಸ್ ಇರ್ತದೆ. ಹುಡುಗಿಯರಲ್ಲಿ 8 ವರ್ಷಕ್ಕಿಂತ ಮೊದಲು ಬಂದ್ರೆ ಸೊ ಯೂಶಲಿ ನಾವು ಪ್ರಿಕಾಷಸ್ ಪ್ಯೂಬರ್ಟಿಯನ್ನ ಒಂದು ಅವರ ಪಿಟ್ಯುಟರಿ ಕಾರಣದಿಂದ ಬರ್ಬೋದು ಅಥವಾ ಅವರ ಓವರಿ ಅಂಡಾಶಯದ ಕಾರಣದಿಂದ ಬರ್ಬೋದು. ಹೆಚ್ಚಾಗಿ ಹುಡುಗಿಯರಿಗೆ ಬರುವುದು ಅವರ ಪಿಟ್ಯುಟರಿ ಕಾರಣದಿಂದ. 80% ಪಿಟ್ಯುಟರಿ ಕಾರಣದಿಂದ ಹೆಚ್ಚಾಗಿ ಅದಕ್ಕೆ ಏನು ಕಾಸ್ ಇರೋದಿಲ್ಲ, ಅಂದ್ರೆ ಈಟಿಯಾಲಜಿ ಏನು ಇರೋದಿಲ್ಲ. ನಾರ್ಮಲ್ ಆಗಿ ಬರುವಂತದ್ದು ಸ್ವಲ್ಪ ಬೇಗ ಬಂದಿರ್ತದೆ. ಸೊ ಅದನ್ನ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾ ಬೇಡ ಅಂತ, ಎಷ್ಟು ಏಜ್ ಬರುತ್ತದೆ ಅದರ ಮೇಲೆ ಕೆಲವು ಇನ್ವೆಸ್ಟಿಗೇಷನ್ ನಾವು ಮಾಡ್ಬೇಕಾಗ್ತದೆ. ಸೊ 4 ವರ್ಷಕ್ಕಿಂತ ಮೊದಲು ಬಂದ್ರೆ, 6 ವರ್ಷಕ್ಕಿಂತ ಮೊದಲು ಬಂದ್ರೆ ನಾವು ಆವಾಗ ಮಗುವಿನ ತಲೆಯದ್ದು ಸ್ಕ್ಯಾನ್, MRI ಸ್ಕ್ಯಾನ್ ಮಾಡಿ ಮೆದುಳಲ್ಲಿ ಏನಾದ್ರು ತೊಂದರೆ ಇದೆ ಅಂತ ನೋಡ್ಬೇಕಾಗ್ತದೆ. ಸೊ 6 ವರ್ಷ ನಂತರ ಆದ್ರೆ ಅಂತದ್ದು ಟೆಸ್ಟ್ಗಳ ಅವಶ್ಯಕತೆ ಇರುವುದಿಲ್ಲ. ಬಟ್ ಪ್ಯೂಬರ್ಟಿ ಯಾಕೆ ಬಂತು ಅಂತ ನೋಡ್ಲಿಕ್ಕೆ ನಾವು ಹಾರ್ಮೋನ್ ಟೆಸ್ಟ್ ಬೇಕಾಗ್ತದೆ. ಹಾರ್ಮೋನ್ ಲೆವೆಲ್ ನಾರ್ಮಲ್ ಲೆವೆಲ್ಗಿಂತ ಬಾಲ್ಯಕ್ಕಿಂತ ಇರುವುದಕ್ಕಿಂತ ಜಾಸ್ತಿ ಇದ್ದಾಗಲೇ ನಾವು ಡಯಾಗ್ನೋಸಿಸ್ ಮಾಡೋದು. ಸೊ ಇದು ಒಂದು ಕಾರಣ. ಇದು ಬಿಟ್ಟು ಬಹಳಷ್ಟು ಬೇರೆ ಕಾರಣಗಳು ಇವೆ. ಸೊ ಒಂದು ಬ್ರೈನ್ ಅಲ್ಲಿ ಟ್ಯೂಮರ್ ಇರ್ಬೋದು, ಅಥವಾ ಅಂಡಾಶಯದ ಟ್ಯೂಮರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಸೊ ಇಂಥ ಕಾರಣಗಳು ಇರ್ತದೆ. ಬಟ್ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ಸೊ ಪ್ಯೂಬರ್ಟಿ 7-8 ವಯಸ್ಸಿಗೆ ಬಂದ್ರೆ ಹೆಚ್ಚಾಗಿ ಅದು ಸ್ವಲ್ಪ ಬೇಗ ಬಂದಿರೋ ಪ್ಯೂಬರ್ಟಿ ಇರ್ತದೆ. ಬಟ್ ಹುಡುಗರಲ್ಲಿ ಆ ತರ ಅಲ್ಲ. ಹುಡುಗರಲ್ಲಿ
ಪ್ಯುಬರ್ಟಿ ಬೇಗ ಬಂತು ಅಂತ ಹೇಳಿದ್ರೆ ಹೆಚ್ಚಾಗಿ ಏನಾದ್ರು ಕಾರಣ ಇದ್ದೇ ಇರ್ತದೆ. ಸೊ ಹುಡುಗರಲ್ಲಿ ನಾವು ಹಾಗೆ ಬೇಗ ಬಂತು ಅಂತ ಹೇಳಿ ಬಿಡುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ. ಏನಾದ್ರೂ ಕಾರಣ ಇರ್ತದೆ. ಒಂದು ಕಂಜೆನಿಟಲ್ ಡಿಸೀಸ್ ಇರ್ಬೋದು, ಕಂಜೆನಿಟಲ್ ಅಡ್ರಿನಲ್ ಹೈಪರ್ಪ್ಲೇಸಿಯಾ ಅಂತ ಇರ್ಬೋದು, ಅಥವಾ ಟ್ಯೂಮರ್ ಇರ್ಬೋದು, ಅಥವಾ ಬ್ರೈನ್ ಟ್ಯೂಮರ್ ಇರ್ಬೋದು. ಸೊ ಈ ತರ ಬಹಳಷ್ಟು ಕಾರಣಗಳಿರ್ತದೆ. ಸೊ ಮೊದಲನೇದಾಗಿ ಪ್ಯುಬರ್ಟಿ ಯಾಕೆ ಬಂತು ಅಂತ ಕಂಡು ಹುಡುಕಿ, ಹಾರ್ಮೋನ್ ಎಷ್ಟಿದೆ, ಪಿಟ್ಯುಟರಿನ್ ತೊಂದರೆಯಿಂದ ಬಂದಿದೆಯಾ ಅಥವಾ ಓವರಿ ಅಥವಾ ಟೆಸ್ಟಿಸ್ ತೊಂದರೆಯಿಂದ ಬಂದಿದೆಯಾ ಅಂತ ಡಿಸೈಡ್ ಮಾಡಿ, ಆಮೇಲೆ ನಾವು ಅದಕ್ಕೆ ಸ್ಪೆಸಿಫಿಕ್ ಆದ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಹೋಗ್ಬೇಕಾಗ್ತದೆ. ಸೊ ಯಾವುದೇ ಇದ್ರೂ ಪ್ರಿಕಾಷಸ್ ಪ್ಯುಬರ್ಟಿ ಹುಡುಗಿಯರಲ್ಲಿ ಅಂತ ಹೇಳಿದ್ರೆ ಸೊ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ ಒಂದು ಲೆವೆಲ್ ಅಲ್ಲಿ. ಕೆಲವು ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡದೇನು ನಾವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಬಟ್ ಹುಡುಗರಲ್ಲಿ ಹೆಚ್ಚಿನವರಿಗೆ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಕಾರಣ ಇದ್ದೇ ಇರ್ತದೆ. ಎಲ್ಲ ವೀಕ್ಷಕರಲ್ಲಿ ವಿನಂತಿ, ನಿಮ್ಮ ಪ್ರಶ್ನೆಗಳೇನಾದಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಮ್ಮ ಎಕ್ಸ್ಪರ್ಟ್ಸ್ ಅದನ್ನ ಉತ್ತರ ಕೊಡ್ತಾರೆ. ಇನ್ನೂ ಒಂದ್ 2-3 ಡಿಸ್ಕಷನ್ಸ್ ಆದ್ಮೇಲೆ ಅವರು ಉತ್ತರ ಕೊಡ್ತಾರೆ. ಮೇಡಮ್, ಈಗ ಪ್ರೌಢಾವಸ್ಥೆ ಬೇಗ ಬಂದ್ರೆ ತೊಂದ್ರೆ ಏನು? ಮುಂದೆ ಬರೋದು ಈಗ ಬಂದಿದೆ. ಸೊ ಯಾಕೆ ಪಾಲಕರು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು? ಅದರಿಂದ ಮಕ್ಕಳ ಮೇಲೆ ಆಗೋ ಪ್ರಭಾವ ಏನು? ಮಾನಸಿಕವಾಗ್ಲಿ, ದೈಹಿಕವಾಗ್ಲಿ, ಅದರಿಂದ ಏನ್ ತೊಂದರೆ ಆಗುತ್ತೆ ಮೇಡಮ್? ಈಗ ಡಾಕ್ಟರ್ ಕೃಷ್ಣ ಅವ್ರು ಹೇಳಿದ್ರು ಪ್ರೌಢಾವಸ್ಥೆ ಬೇಗ ಬಂತು ಅಂದ್ರೆ ವರಿ ಮಾಡಬಾರ್ದು ಅಂತ. ಸೊ ನಾರ್ಮಲಿ 8 ವರ್ಷದಕ್ಕಿಂತ ಕೆಳಗಡೆ ಬಂದ್ರೆ ಡೈರೆಕ್ಟ್ ಆಗಿ ಪ್ರಿಕಾಷಿಯಸ್ ಪ್ಯುಬರ್ಟಿ ಅಂತ ತುಂಬಾ ಬೇಗ ಬಂದಿದೆ ಅಂದ್ಬಿಟ್ಟು ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಇನ್ನೊಂದು ನಾನು ಇದ್ರಲ್ಲಿ ಏನು ಜೋಡಿಸ್ಬೇಕಂತಿದ್ದೀರಿ ಅಂದ್ರೆ ಅರ್ಲಿ ಪ್ಯುಬರ್ಟಿ ಅಂತ. ಸೊ ಅದು 8 ವರ್ಷ ಅಲ್ಲ, 8.5, 9 ವರ್ಷದಲ್ಲೂ ಬಂದ್ರೆ ಬೈ ಚಾನ್ಸ್ ಆ ಮಕ್ಕಳು ಸ್ವಲ್ಪ ಹೈಟ್ ಅಲ್ಲಿ ತುಂಬಾ ಕಡಿಮೆ ಇದ್ದಾರೆ ಅಂದ್ರೆ ಈಗ ಪ್ರೌಢಾವಸ್ಥೆ ಬಂತು ಅಂದ್ರೆ ಹಾರ್ಮೋನ್ಸ್ ಎಲ್ಲ ಜಾಸ್ತಿ ಆಯ್ತು ಅಂತ. ಹಾರ್ಮೋನ್ಸ್ ಜಾಸ್ತಿ ಆಯ್ತು ಅಂದ್ರೆ ಬೋನ್ ಫ್ಯೂಷನ್ ಆಗುತ್ತೆ ಅಂತ. ಬೋನ್ ಫ್ಯೂಷನ್ ಆದ್ರೆ ಹೈಟ್ ಕಡಿಮೆ ಆಗುತ್ತೆ ಅಂತ. ಸೊ ಕೆಲವು ಸಲ ನಾವು ಇದಕ್ಕೆ ಟ್ರೀಟ್ಮೆಂಟ್ ಹೈಟ್ ಕಡಿಮೆ ಆಗ್ಬಾರ್ದು ಅನ್ನೋದಕ್ಕೆ ಪ್ಯೂಬರ್ಟಿನ ಮುಂದೂಡ್ಬಹುದು, ಪೋಸ್ಟ್ಪೋನ್ ಮಾಡ್ಬೋದು. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ಯಾಕೆ ಕೊಡ್ಬೇಕು ಅಂತ ನೀವು ಕೇಳಿದ್ರಿ ಅನುಷ್ ಅವ್ರೆ. ಅದು ಏನಂದ್ರೆ ನನ್ನ ಹತ್ರ ಬರೋ ಪೇಷಂಟ್ಸ್ಗೆ ನಾನು ಹೇಳೋದು 2 ರೀಸನ್. ಒಂದು, ನೀವು 3ನೇ ಕ್ಲಾಸಲ್ಲಿ ಇರ್ತಾರೆ ಮಕ್ಕಳು. ಸೊ 8 ವರ್ಷ ಅಂದ್ರೆ ಯೂಶಲಿ 3ನೇ ಕ್ಲಾಸು. ಕೆಲವು ಈಗ 6 ವರ್ಷದ ಮೇಲೆ ಸೇರಿಸಿದವರಾದ್ರೆ 2ನೇ ಕ್ಲಾಸ್ ಅಲ್ಲಿ ಇರ್ತಾರೆ. ಸೊ 2ನೇ ಕ್ಲಾಸಿನ ಮಕ್ಕಳಿಗೆ ಎದೆ ಬರೋದು ಅಥವಾ ಕೂದಲಿರೋದು, ಆಕ್ಸಿಲರಿ ಹೇರ್, ಪ್ಯೂಬಿಕ್ ಹೇರ್ ಇರೋದು, ಅವೆರಡೂ ಎಲ್ಲ ಆಗ್ಬಿಟ್ಟು ಪೀರಿಯಡ್ಸ್ ಬರೋಕ್ ಶುರು ಆಯ್ತು ಅಂದ್ರೆ ಅದನ್ನೆಲ್ಲ ಅಷ್ಟು ಚಿಕ್ಕ ಮಗು ಅದನ್ನೆಲ್ಲ ಡೇ ಟು ಡೇ ನೋಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಎರಡನೇದೇನು ಅಂದ್ರೆ, ಈಗ 2ನೇ ಕ್ಲಾಸು ಇಲ್ಲ 3ನೇ ಕ್ಲಾಸು ಓದೋ ಹುಡುಗಿಯರ್ಗೆ, ಬೇರೆ ಹುಡುಗಿಯರ್ಗೆ ಎದೆ ಇಲ್ಲ, ನನಗ ಅಷ್ಟೇ ಎದೆ ಇದೆ, ಬೇರೆಯವರೆಲ್ಲ ಆರಾಮಾಗಿದ್ದಾರೆ, ನನಗೆಲ್ಲ ಈ ಪ್ರಾಬ್ಲಮ್ ಇದೆ, ನಾನೇ ಎಲ್ಲರಿಗಿಂತ ತುಂಬಾ ಎತ್ತರ ಇದ್ದೀನಿ, ಆ ತರ ತುಂಬಾ ಮಾನಸಿಕವಾಗಿ ಮಕ್ಕಳಿಗೆ ಇದು ಎಫೆಕ್ಟ್ ಆಗುತ್ತೆ. ಸೊ ಅಂದ್ರೆ ಎಮೋಷನಲಿ ಇಟ್ ವಿಲ್ ಎಫೆಕ್ಟ್ ದೆಮ್ ವೆರಿ ಮಚ್. ಸೊ ಇವೆರಡು ಕಾರಣಕ್ಕೆ ನಾವು ಒಂದು ಹೈಟ್ ನಾರ್ಮಲ್ ಆಗಕ್ಕೆ, ಪೀರಿಯಡ್ಸ್ ಆಯ್ತು ಅಂತ ಎಲ್ಲ ಚೇಂಜ್ ಮಾಡೋದು, ಮತ್ತೆ ಸೈಕಾಲಜಿಕಲ್ ಪ್ರಾಬ್ಲಮ್ಗಾಗಿ ಇದನ್ನ ನಾವು ಪ್ಯೂಬರ್ಟಿನ ಮುಂದೂಡ್ಬೇಕಾಗುತ್ತೆ. ಈಗ ಪ್ಯೂಬರ್ಟಿ ಬಂತು ಅಂದ್ರೆ ನಾರ್ಮಲ್ ಈಗ 12-13 ವರ್ಷದಲ್ಲಿ ನಾವು ಪ್ಯೂಬರ್ಟಿ ಬರುತ್ತೆ ಅಂತ ಹೇಳಿದ್ವಿ. ಈ ತರ ಪ್ಯೂಬರ್ಟಿ ಬಂತು ಅಂದ್ರೆ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಈಸ್ಟ್ರೋಜನ್ ಹುಡುಗಿಯರಲ್ಲಿ, ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ 14 ವರ್ಷದಲ್ಲಿ. ಅದು 8 ವರ್ಷಕ್ಕೆ ಬಂತು ಅಂದ್ರೆ ನಮ್ದು ಬೋನ್ಸ್ ಫ್ಯೂಸ್ ಆಗುತ್ತೆ. ಆ ಫ್ಯೂಷನ್ ಆಗ್ಬಾರ್ದು ಅಂದ್ರೆ, ಆ ಬೋನ್ಸ್ ಫ್ಯೂಸ್ ಆಗಿ ಹೈಟ್ ಕಡಿಮೆ ಆಗ್ಬಾರ್ದು ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಸೊ ನಾರ್ಮಲ್ ಹೈಟ್ ಆಗಕ್ಕೆ, ಮಾನಸಿಕವಾಗಿ ಮಗು ಕರೆಕ್ಟ್ ಆಗಿರ್ಬೇಕು, ಏನು ಡಿಪ್ರೆಷನ್ಗೆ ಹೋಗ್ಬಾರ್ದು ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದನ್ನ ಪ್ಯೂಬರ್ಟಿನ ಮುಂದೂಡ್ಬಹುದು. ಈ ಸೌಲಭ್ಯಗಳೆಲ್ಲ ನಮ್ಮ ಇಂಡಿಯಾದಲ್ಲೂ ಅವೈಲೇಬಲ್ ಇದೆ. ಸೊ ಇದನ್ನ ಈಸಿಲಿ ಕೊಡ್ಬೋದು. ಮೇಡಮ್, ಯಾವ ತರ ಟ್ರೀಟ್ಮೆಂಟ್ ಇದೆ ಮೇಡಮ್? ಇದಕ್ಕೆ ನೀವು ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರಿ, ಇಂಜೆಕ್ಷನ್ಸ್, ಮಾತ್ರೆಗಳ ಯಾವ ತರ ಇದೆ ಟ್ರೀಟ್ಮೆಂಟ್? ಅನ್ಫಾರ್ಚುನೇಟ್ಲಿ ಇದ್ರಲ್ಲೂ ನಮ್ಗೆ ಮಾತ್ರೆಗಳಿಂದ ಇದನ್ನ ಮತ್ತೆ ಮುಂದೂಡಕ್ ಆಗೋದಿಲ್ಲ. ಈಗ ಇದನ್ನ ಮುಂದೂಡ್ಬೇಕು ಅಂತಂದ್ರೆ ನಮ್ಗೆ ತಿಂಗಳಿಗೆ 1 ಸಲ ಕೊಡೋ ಇಂಜೆಕ್ಷನ್ ಇದೆ, 3 ತಿಂಗಳಿಗೆ 1 ಸಲ ಕೊಡೋ ಇಂಜೆಕ್ಷನ್ ಬರುತ್ತೆ. ಸೊ ಈ ಇಂಜೆಕ್ಷನ್ ಕೊಡೋದ್ರಿಂದ ಈ ಜಾಸ್ತಿ ಆಗಿರೋ ಈಸ್ಟ್ರೋಜನ್ ಆಗ್ಲಿ, ಟೆಸ್ಟೋಸ್ಟಿರಾನ್ ಆಗ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದನ್ನ
ಕಡಿಮೆ ಆಗ್ತಾ ಆಗ್ತಾ ಅವ್ರದ್ದು ಡೆವಲಪ್ಮೆಂಟ್ ಅಲ್ಲೂ ಕಡಿಮೆ ಆಗುತ್ತೆ. ಹೈಟು ನಾರ್ಮಲ್ ಆಗೇ ಬೆಳಿತಾರೆ. ಗರ್ಭಕೋಶ ದೊಡ್ಡದಾಗಿದ್ರೆ ಅದನ್ನು ಕಡಿಮೆ ಆಗುತ್ತೆ. ಎದೆ ಸ್ವಲ್ಪ ದೊಡ್ಡದಾಗಿದ್ರೆ ಅದನ್ನು ಕಡಿಮೆ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಈ ಇಂಜೆಕ್ಷನ್ ನ ತಿಂಗಳಾದ್ರೂ ಕೊಡ್ಬೋದು, 3 ತಿಂಗಳಿಗಾದ್ರೂ ಕೊಡ್ಬೋದು. ವಿದೇಶದಲ್ಲಿ 6 ತಿಂಗಳಿಗೆ ಕೊಡೋದು, ವರ್ಷಕ್ಕೆ ಕೊಡೋ ಇಂಜೆಕ್ಷನ್ ಅವೈಲಬಲ್ ಇದೆ. ಅದು ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ಅವೈಲಬಲ್ ಇಲ್ಲ. ಬಟ್ ನಾವು ನಾರ್ಮಲಿ 3 ತಿಂಗಳು, ಪ್ರತಿ ತಿಂಗಳು ಮಕ್ಕಳು ಅವ್ರ ಸ್ಕೂಲ್ ತಪ್ಪಿಸ್ಬಿಟ್ಟು ಬರ್ಬೇಕಾಗತ್ತಲ್ಲ ಅಂದ್ಬಿಟ್ಟು ನಾವು 3 ತಿಂಗಳು ಕೊಡೋ ಇಂಜೆಕ್ಷನ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಿ. 3 ತಿಂಗಳಿಗೆ ಕೊಡೋ ಇಂಜೆಕ್ಷನ್ ಕೊಡ್ತೀವಿ, ಏನು ತೊಂದರೆ ಆಗೋದಿಲ್ಲ. ಯೂಶಲಿ ಪ್ಯೂಬರ್ಟಿ ಬರೋ ಏಜ್ ಹೇಳ್ದಂಗೆ 12 ರಿಂದ 13 ವರ್ಷ. ಸೊ 12 ವರ್ಷದವರೆಗೂ ಈ ಇಂಜೆಕ್ಷನ್ ಅನ್ನ ನಾವು ಕೊಡ್ತೀವಿ. 8 ವರ್ಷದಿಂದ 12 ವರ್ಷದವರೆಗೂ ಈ ಇಂಜೆಕ್ಷನ್ ಕೊಡ್ತೀವಿ. ಇದರಿಂದ ಮತ್ತೆ ಏನೇನು ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ. ಇವತ್ತಿನ ಒಬ್ರು ಪೇಷಂಟ್ ಬಂದು ನನಗೆ ಗ್ಯಾರಂಟಿ ಕೊಡ್ತೀರಾ ಅದು ವಾಪಸ್ ಪೀರಿಯಡ್ಸ್ ಬರೋದಿಲ್ಲ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇಷ್ಟು 30 ವರ್ಷ ಪ್ರಾಕ್ಟೀಸ್ ಅಲ್ಲಿ ಒಬ್ರಿಗೂ ಈ ಟ್ರೀಟ್ಮೆಂಟ್ ಕೊಟ್ಟಾಗ ಆತರ ಆಗಿಲ್ಲ. ಬೈ ಚಾನ್ಸ್ ಏನಾದ್ರು ಗರ್ಭಕೋಶದಲ್ಲಿ ನಾವು ಹೇಳ್ತೀವಿ ಅದು ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ, ಅದು ಏನಾದ್ರು ತುಂಬಾ ಜಾಸ್ತಿ ಇದೆ, ಈಸ್ಟ್ರೋಜನ್ ಲೆವೆಲ್ ತುಂಬಾ ಜಾಸ್ತಿ ಇದೆ ಅಂದ್ರೆ 2 ರಿಂದ 3 ವಾರದಲ್ಲಿ ಸ್ವಲ್ಪ ಸ್ಪಾಟಿಂಗ್ ಅಥವಾ ಸ್ವಲ್ಪ ರಕ್ತ ಕಾಣಿಸ್ಬೋದು. ಅದಕ್ಕೆ ಮತ್ತೆ ಬೇರೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ 3 ತಿಂಗಳಿಗೆ ಕೊಡೋ ಇಂಜೆಕ್ಷನ್ ಕೊಟ್ರೆ ಮಕ್ಕಳು ಚೆನ್ನಾಗಿ ಅದು ಪೋಸ್ಟ್ಪೋನ್ ಆಗುತ್ತೆ ಅಥವಾ ಮುಂದೂಡುತ್ತೆ, ಪ್ಯೂಬರ್ಟಿ ಮುಂದಕ್ಕೆ ಆಗುತ್ತೆ. 12 ವರ್ಷದವರೆಗೂ ಕೊಟ್ಟು ನಿಲ್ಲಿಸಬಹುದು. ನಿಲ್ಸಿದ 3 ತಿಂಗಳಿಂದ 2 ವರ್ಷದೊಳಗೆ ಅವರು ಫುಲ್ ನಾರ್ಮಲ್ ಆಗ್ಬಿಟ್ಟು, ಯಾವ ಸ್ಟೇಜ್ ಅಲ್ಲಿ ನಿಲ್ಸಿದ್ದು ಆ ಸ್ಟೇಜ್ ಬಂದ್ಬಿಟ್ಟು ನಾರ್ಮಲ್ ಪ್ಯೂಬರ್ಟಿ ಆಗುತ್ತೆ. ಇನ್ನ ಮತ್ತೆ ಆಮೇಲೆ ಏನು ತೊಂದರೆಗಳು ಆಗೋದಿಲ್ಲ. ಈಗ ಎಲ್ಲ ವೀಕ್ಷಕರಲ್ಲಿ ವಿನಂತಿ, ನಿಮ್ಮ ಪ್ರಶ್ನೆಗಳೇನಿದ್ರೆ ಪ್ಲೀಸ್ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕಳಿಸಿ, ನಮ್ ಎಕ್ಸ್ಪರ್ಟ್ಸ್ ಅದಕ್ಕೆ ಉತ್ತರ ಕೊಡ್ತಾರೆ. ಮೇಡಮ್ ಒಂದು ಕ್ವೆಶ್ಚನ್ ಇದೆ, ತಗೋಬೋದಾ ಮೇಡಮ್? ನಾವೀಗ ಒಬ್ರು ಕಳಿಸಿದ್ದಾರೆ. ಅವ್ರು ಕೇಳೋ ಪ್ರಕಾರ ಮೆಂಟಲ್ ಎಫೆಕ್ಟ್ ಏನ್ ತರ ಇರುತ್ತೆ? ಪ್ಯೂಬರ್ಟಿ ಡಿಲೇ ಆದ್ರೆ, ಅರ್ಲಿ ಆದ್ರೆ ಯಾವ ತರ ಮೆಂಟಲ್ ಎಫೆಕ್ಟ್ ಇರುತ್ತೆ? ಸ್ಟಡೀಸ್ ಅಲ್ಲಿ ಏನೇನ್ ತೋರ್ಸ್ಕೊಡುತ್ತೆ? ಯಾವ ತರ ಕೌನ್ಸಿಲಿಂಗ್ ಮಾಡ್ಬೇಕು ನಾವು ಮಕ್ಳಿಗೆ ಅಂತ, ಕೌನ್ಸಿಲರ್ಸ್ ಬೇಕಾ ಅಥವಾ ನಾವೇ ಕೌನ್ಸಿಲಿಂಗ್ ಮಾಡ್ಬೇಕಾ, ಯಾವ ತರ ಮಾಡ್ಬೇಕು ಅಂತ ಅವ್ರು ಕೇಳ್ತಾ ಇದಾರೆ. ಸೊ ಯೂಶಲಿ ನಾನು ಆಗ್ಲೇ ಹೇಳ್ದೆ, ಈಗ 2ನೇ ಕ್ಲಾಸು 3ನೇ ಕ್ಲಾಸು ಹುಡುಗಿಯರ್ಗೆ ಎದೆ ಬಂತು ಅಂತಂದ್ರೆ ಅವರು ಜೊತೆ ಇರೋ ಫ್ರೆಂಡ್ಸ್ಗೆ ಯಾರು ಇರಲ್ಲ, ಆ ತರ ಬರೋದಿಲ್ಲ. ಅವರೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಬೇರೆಯವ್ರಿಗಿಲ್ಲ ನನಗಿದೆ ಅಂತ. ಸೊ ಅದು ಮೆಂಟಲಿ ಅದು ಎಫೆಕ್ಟ್ ಆಗುತ್ತೆ. ನಾರ್ಮಲಿ ನಾವು ಪೀಡಿಯಾಟ್ರಿಕ್ ಎಂಡೋಕ್ರಾಲಜಿಸ್ಟ್ ಆದಾಗ ನಾವೇ ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಪೇರೆಂಟ್ಸ್ಗೂ ಕೌನ್ಸಿಲಿಂಗ್ ಮಾಡ್ತೀವಿ, ಮಕ್ಳಿಗೂ ಕೌನ್ಸಿಲಿಂಗ್ ಮಾಡ್ತೀವಿ. ಯಾಕಂದ್ರೆ ಈಗಿನ ಸೈಕಾಲಜಿಸ್ಟ್ಗಳಿಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನಾವೇ ಡಾಕ್ಟರ್ಗಳು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬಿಟ್ಟು 6 ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ. 6 ತಿಂಗಳಲ್ಲಿ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದ ತಕ್ಷಣನೇ ಅದೆಲ್ಲ ರಿಗ್ರೆಸ್ ಆಗುತ್ತೆ, ಅಂದ್ರೆ ಕಡಿಮೆ ಆದ ತಕ್ಷಣ ಮಕ್ಳುನು ಸ್ವಲ್ಪ ಪರವಾಗಿಲ್ಲ, ನಾನು ಚೆನ್ನಾಗ್ ಆಗ್ತಾ ಇದ್ದೀನಿ, ನಂದು ಕಡಿಮೆ ಆಯ್ತು ಅಂದ್ಬಿಟ್ಟು ಅವರು ಆರಾಮಾಗಿರ್ತಾರೆ. ಸೊ ಅದು ಸೈಕಾಲಜಿಕಲಿ ಅಥವಾ ಎಮೋಷನಲಿ ಏನೂ ತೊಂದರೆ ಆಗೋದಿಲ್ಲ. ಅದೇ ತರ ಲೇಟ್ ಆದಾಗ್ಲೂ ಅದೇ ತರನೇ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸೊ ಅದರಿಂದನೂ ಅವ್ರಿಗೇನು ತುಂಬಾ ಎಮೋಷನಲ್ ಅಥವಾ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಇದನ್ನೆಲ್ಲಾನು ನಾವೇ ಎಂಡೋಕ್ರಾಲಜಿಸ್ಟ್ಗಳೇ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀವಿ. ಯೂಶಲಿ ಈ ತರದ ಪ್ರಾಬ್ಲಮ್ ನ ನಾವು ಸೈಕಾಲಜಿಸ್ಟ್ಗೆ ರೆಫರ್ ಮಾಡಲ್ಲ. ಕೃಷ್ಣ ಅವರೇ, ನೀವೇನಾದ್ರು ರೆಫರ್ ಮಾಡ್ತೀರಾ? ಇಲ್ಲ ಮ್ಯಾಮ್, ಮೇನ್ಲಿ ನಾವು ಹೆಚ್ಚಾಗಿ ತಾಯಿಗೆ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡಿದ್ರೆ ತಾಯಿ ಮಗುವಿನ ಹತ್ರ ಬಹಳಷ್ಟು ಇರ್ತಾಳೆ. ಸೊ ತಾಯಿ, ಎಸ್ಪೆಷಲಿ ಹುಡುಗಿಯರಿಗೆ ತಾಯಿ ಚೆನ್ನಾಗಿ ಹೇಳ್ಕೊಟ್ರೆ ಹೆಚ್ಚಾಗಿ ಅವರ ಏನೆಲ್ಲ ಮೆಂಟಲ್ ತೊಂದರೆ ಇದೆ ಅದೆಲ್ಲ ಕಡಿಮೆ ಆಗ್ತದೆ. ತಾಯಿಗೆ ನಾವು ಕನ್ವಿನ್ಸ್ ಮಾಡಿದ್ರೆ ಆಲ್ಮೋಸ್ಟ್ 90% ಕೆಲಸ ಆದಾಗೆ. ಕೃಷ್ಣ ಸರ್, ಇನ್ನೊಂದು ಪ್ರಶ್ನೆ ಬಂದಿದೆ ಇಲ್ಲಿ. ಹೇಳಿ. ಇದಾಗ್ಲೇ ನಾವು ಡಿಸ್ಕಸ್ ಮಾಡಿದೀವಿ. ಅದರ್ ದನ್ ಫಿಸಿಕಲ್ ಚೇಂಜಸ್, ಎನಿ ಇಮೋಷನಲ್ ಆರ್ ಮೆಂಟಲ್ ಚೇಂಜಸ್ ಆರ್ ಅಬ್ಸರ್ವ್ ಡ್ಯೂರಿಂಗ್ ಪ್ಯೂಬರ್ಟಿ, ಡಸ್ ಇಟ್ ಡಿಫರ್ ಫ್ರಮ್ ಬಾಯ್ ಟು ಗರ್ಲ್ ಅಂತ ಒಬ್ರು ಮೇಡಮ್ ಕ್ವೆಶ್ಚನ್ ಕೇಳಿದ್ದಾರೆ. ಇದನ್ನ ಡಿಫರೆನ್ಸ್ ಇರ್ತದೆ, ಬಾಯ್ಸಿಗೂ ಗರ್ಲ್ಸಿಗೂ ಫಿಸಿಕಲ್ ಚೇಂಜಸ್, ಮೆಂಟಲ್ ಚೇಂಜಸ್ ಡಿಫರೆನ್ಸ್ ಇರ್ತದೆ. ಬಾಯ್ಸ್ ಟೆಸ್ಟೋಸ್ಟೆರಾನ್ ಆಗಿ ಸ್ವಲ್ಪ ಅಗ್ರೆಷನ್ ಎಲ್ಲ ಜಾಸ್ತಿ ಇರ್ತದೆ. ಸೊ ಪ್ರಿಕಾಷಸ್ ಪ್ಯೂಬರ್ಟಿ ಹುಡುಗರಲ್ಲಿ ಬಂದ್ರೆ ಅಗ್ರೆಷನ್ ಜಾಸ್ತಿ ಇರ್ತದೆ. ಸೊ ಸೆಕ್ಷುವಾಲಿಟಿ ಸ್ವಲ್ಪ ಜಾಸ್ತಿ ಎಕ್ಸ್ಪೋಜರ್ ಇರ್ತದೆ. ಸೊ ಫಿಸಿಕಲ್ ಚೇಂಜಸ್ ನಾರ್ಮಲ್ ಅಡಲ್ಟ್ ಮೇಲ್ ಹೇಗಿರ್ತದೆ ಹಾಗೆ ಸಣ್ಣ ಮಗು ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಹುಡುಗಿಯರಲ್ಲಿ ಆ ತರ ಇರೋದಿಲ್ಲ, ದೈಹಿಕ ಚೇಂಜಸ್, ಮಾನಸಿಕ ಚೇಂಜಸ್ ಇರ್ತದೆ. ಬಟ್ ಹುಡುಗರಲ್ಲಿ ಅಗ್ರೆಷನ್ ಸ್ವಲ್ಪ ಜಾಸ್ತಿ ಇರ್ತದೆ.
ಮೇಡಮ್ ಇನ್ನೊಂದು ಕ್ವೆಶ್ಚನ್ ಕೇಳಿದ್ದಾರೆ ಮೇಡಮ್ ಇನ್ನೊಬ್ರು. ಐ ಗೇವ್ ಮೈ ಡಾಟರ್ ಇಂಜೆಕ್ಷನ್ ಟು ಪೋಸ್ಟ್ಪೋನ್ ಆಫ್ಟರ್ ಮೆಚುರಿಟಿ, ಬ್ಲೀಡಿಂಗ್ ಇಸ್ ಟೂ ಮಚ್, ವೈ? ಇದು ಮೇಡಮ್ ಆಗ್ಲೇ ಸ್ವಲ್ಪ ಹೇಳಿದ್ದಾರೆ. ಇನ್ನೊಂದ್ ಸ್ವಲ್ಪ ಏನಾದ್ರು ಆಡ್ ಮಾಡಕ್ಕಾಗುತ್ತಾ ಮೇಡಮ್ ಈ ಕ್ವೆಶ್ಚನ್ಗೆ? ಸೊ ಯೂಶಲಿ ಅದು ಆ, ಇದು ಕ್ವೆಶ್ಚನ್ ಅಲ್ಲಿ ಎರಡು ಕೇಳಕ್ ಇಷ್ಟಪಡ್ತೀನಿ. ಒಂದು, ಟ್ರೀಟ್ಮೆಂಟ್ ಎಲ್ಲ ಮುಗಿಸಿ ಆದ್ಮೇಲೆ ಪ್ರಾಬ್ಲಮ್ ಆಗಿದೆನೋ ಅಥವಾ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಪ್ರಾಬ್ಲಮ್ ಆಗಿದೆನೋ ಅಂತ. ಈ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ನಾನು ಅವಾಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಕೆಲವು ಸಲ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಅದು ಎಂಡೋಮೆಟ್ರಿಯಲ್ ಲೈನಿಂಗ್ ಅನ್ನೋದು ತುಂಬಾ ಜಾಸ್ತಿ ಇದ್ರೆ, ಎಸ್ಪೆಷಲಿ ಈಸ್ಟ್ರೋಜನ್ ತುಂಬಾ ಜಾಸ್ತಿ ಇದ್ರೆ ಅದು ಲೈನಿಂಗ್ ಬಂದಿರುತ್ತೆ. ಸೊ 2 ರಿಂದ 3 ವಾರದಲ್ಲಿ ಅದು ಬ್ಲೀಡಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಬೇರೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ, ಬೇರೆ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಅಂತ ಕೊಡ್ಬೇಕಾಗುತ್ತೆ ನಾವು. ಬೈ ಚಾನ್ಸ್ ಈಗ ನಿಮ್ ಕ್ವೆಶ್ಚನ್ ಸೆಕೆಂಡ್ ಆದ್ರೆ, ಅದು ನೀವ್ ಆಗ್ಲೇ ಕೊಟ್ಬಿಟ್ಟು ಮುಗಿಸ್ಬಿಟ್ಟು ಎಲ್ಲ ಮುಗಿಸಿದೀರಾ ಅಂದ್ರೆ, ಫಸ್ಟ್ 2 ಇಯರ್ಸ್ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಯಾವುದೇ ಮಕ್ಕಳ ಹುಡುಗಿಯರಾಗ್ಲಿ ನಾರ್ಮಲ್ ಪ್ಯೂಬರ್ಟಿನಲ್ಲೂ ಸಹಿತ ಫಸ್ಟ್ 2 ಇಯರ್ಸ್ ಪೀರಿಯಡ್ಸ್ ಇರೆಗ್ಯುಲರ್ ಇರುತ್ತೆ. ಕೆಲವು ಸಲ ತಿಂಗಳಿಗೆ ಒಂದ್ಸಲ ಆಗ್ಬೋದು, 2 ತಿಂಗಳಿಗೆ ಒಂದ್ಸಲ ಆಗ್ಬೋದು, 3 ತಿಂಗಳಿಗೆ ಒಂದ್ಸಲ ಆಗ್ಬೋದು, ಅಥವಾ ಕೆಲವು ಸಲ ಒಂದೇ ತಿಂಗಳಲ್ಲಿ 2-3 ಸಲ ಪೀರಿಯಡ್ಸ್ ತರ ಬರ್ಬೋದು. ಅದು ಸ್ವಲ್ಪ ಬ್ರೈನ್ ಇಂದ ಡೆವಲಪ್ಮೆಂಟ್ ಎಲ್ಲ ಸರಿ ಹೋಗೋವರ್ಗುನು ಈ ತರ ಸ್ವಲ್ಪ ಇರೆಗ್ಯುಲರ್ ಇರುತ್ತೆ. ಬೈ ಚಾನ್ಸ್ ನಿಮ್ದು ಬ್ಲೀಡಿಂಗ್ ತುಂಬಾ ಜಾಸ್ತಿ ಇದೆ ಅಂದ್ರೆ ಯಾಕಿದೆ ಅಂತ ನೀವು ಮತ್ತೆ ಒಂದ್ ಸ್ವಲ್ಪ ಟೆಸ್ಟ್ಗಳು ಮಾಡ್ಬಿಟ್ಟು, ಇನ್ನ ಒಂದು ಏನು ಅಂದ್ರೆ ಈ ಪ್ರೌಢಾವಸ್ಥೆ ಬೇಗ ಬರೋದಕ್ಕೂ ಲೇಟ್ ಬರೋದಕ್ಕೂ ಒಂದು ಮೇಜರ್ ಕಾರಣ ಹೈಪೋಥೈರಾಯ್ಡಿಸಮ್ ಅಂತ. ಈ ಥೈರಾಯ್ಡ್ ಚೆನ್ನಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೂ ಆ ತರ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಥೈರಾಯ್ಡ್ ಅನ್ನು ಟೆಸ್ಟ್ ಮಾಡ್ಬೇಕು. ಅಥವಾ ಸಡನ್ ಆಗಿ ನೀವು ಮಗು ತುಂಬಾ ಜಾಸ್ತಿ ವೆಯ್ಟ್ ಆಗಿದ್ರೆ, ಇಲ್ಲ ಸಡನ್ ಆಗಿ ತುಂಬಾ ವೆಯ್ಟ್ ಕಡಿಮೆ ಆಗಿದ್ರೆ, ಈ ಕಾರಣದಿಂದನೂ ಇರೆಗ್ಯುಲರ್ ಪೀರಿಯಡ್ಸ್ ಜೊತೆಗೆ ಇರೆಗ್ಯುಲರ್ ಬ್ಲೀಡಿಂಗ್ ಪ್ಯಾಟರ್ನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಯಾವ ಕಾರಣಕ್ಕೆ ಬಂದಿದೆ ಅಂತ ನೀವು ಸ್ವಲ್ಪ ವಿಚಾರ ಮಾಡ್ಬೇಕಾಗತ್ತೆ ಡಾಕ್ಟರ್ ಜೊತೆಗೆ. ಕೃಷ್ಣ ಸರ್, ಇನ್ನೊಂದು ಕ್ವೆಶ್ಚನ್ ಇಲ್ಲಿ ಕೇಳಿದ್ದಾರೆ ಒಬ್ರು ಮೇಡಮ್. ಕ್ಯಾನ್ ಯು ಜಸ್ಟ್ ಥ್ರೋ ಲೈಟ್ ಆನ್ ವ್ಯಾಕ್ಸಿನೇಷನ್ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಅಂತ? ಈ ನನಗೆ ಗೊತ್ತಿಲ್ಲ ಅಷ್ಟು, ಮೇಡಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಹೇಳಿ. ಈಗ ಸರ್ವೈಕಲ್ ಕ್ಯಾನ್ಸರ್ ನಾವು ಯೂಶಲಿ ರೆಕಮೆಂಡ್ ಮಾಡ್ತೀವಿ ಹುಡುಗಿಯರಲ್ಲಿ 8ರಿಂದ ಬೆಸ್ಟ್ ಈವನ್ 35ರಿಂದ 40 ವರ್ಷದವರೆಗೂ ಹೇಳ್ತೀವಿ. ಬಟ್ ಆದಷ್ಟು ಬೇಗ ಕೊಟ್ರೆ ಒಳ್ಳೇದು. ಈವನ್ ಹುಡುಗರಲ್ಲಿ 8ರಿಂದ 13 ವರ್ಷದವರೆಗೂ ಕೊಡಕ್ಕೆ ಇವಾಗ ರೀಸೆಂಟ್ ರೆಕಮೆಂಡೇಶನ್ ಇದೆ. ನನಗೆ ಗೊತ್ತಿದೆ ಯಾಕೆ ಕ್ವಶನ್ ಬಂದಿದೆ ಅಂದ್ರೆ, ಈಗೆಲ್ಲ ವಾಟ್ಸ್ಆಪ್ ಅಲ್ಲಿ ನ್ಯೂಸ್ ಅಲ್ಲಿ ಎಲ್ಲರೂ ಎಗೇನ್ಸ್ಟ್ ವ್ಯಾಕ್ಸಿನೇಷನ್ ಎಗೇನ್ಸ್ಟ್ ಇರೋರೆಲ್ಲ ಅದನ್ನ ಯಾಕೆ ಕೊಡ್ತೀರಾ ಅಂತ ಅದೊಂದು ಲಾಬಿ ಶುರು ಆಗ್ಬಿಟ್ಟಿದೆ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಲಾಟ್ ಆಫ್ ಸೇಫ್ಟಿ ಡೇಟಾ ಇದೆ. ಇಟ್ ಈಸ್ ವೆರಿ ಗುಡ್. ಎಸ್ಪೆಷಲಿ ಮನೆಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಹಿಸ್ಟ್ರಿ ಇದೆ ಅಂದ್ರೆ ಇದರಿಂದ ನಾವು ತುಂಬಾ ಉತ್ತಮವಾಗಿ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಐ ವುಡ್ ರೆಕಮೆಂಡ್ ಟು ಗೋ ಫಾರ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್. ಮೇಡಮ್ ಇನ್ನೊಂದು ಕ್ವೆಶ್ಚನ್ ಇದೆ ಇಲ್ಲಿ. ಫಸ್ಟ್ ಆಫ್ ಆಲ್ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ ಇಬ್ರು ಎಕ್ಸ್ಪರ್ಟ್ಸ್ಗೂ. ತುಂಬಾ ಒಳ್ಳೆ ಅವೇರ್ನೆಸ್ ಪ್ರೋಗ್ರಾಮ್ ಆನ್ ಗ್ರೋತ್ ಅಂಡ್ ಪ್ಯೂಬರ್ಟಿ ಅಂತ ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ಅವ್ರ ಕ್ವೆಶ್ಚನ್ ಕೇಳೋದು, ವಿ ಆರ್ ಸೀಯಿಂಗ್ PCOS ಇನ್ ಅರ್ಲಿ ಅಡಾಲಸೆಂಟ್ ಗರ್ಲ್ಸ್, ವಾಟ್ ಕುಡ್ ಬಿ ದ ಕಾಸ್ ಅಂತ ಕೇಳ್ತಾರೆ. ಓಕೆ, PCOS ಈಗ ಒಂದು ದೊಡ್ಡದು ಪ್ರಾಬ್ಲಮ್ ಈಗಿನ ಇದರಲ್ಲಿ ಅಂದ್ರೆ, ನೀವು ಯಾವುದೇ ಸ್ಕ್ಯಾನ್ ಮಾಡಕ್ ಹೋಗ್ರಿ PCOS ಅಂತ ಬರ್ದ್ಬಿಡ್ತಾರೆ ರೇಡಿಯಾಲಜಿಸ್ಟ್. ಸೊ ನಾವು ಅಡೋಲೆಸೆಂಟ್ ಅಲ್ಲಿ PCOS ಮಾಡಕ್ಕೆ ಬೇರೆನೆ ಕ್ರೈಟೀರಿಯಾಸ್ ಇದೆ. ಸೊ ನಮ್ಮ ಕ್ರೈಟೀರಿಯಾ ಪ್ರಕಾರ ಅಲ್ಟ್ರಾಸೌಂಡ್ ಈಸ್ ನಾಟ್ ಇಂಪಾರ್ಟೆಂಟ್ ಅಟ್ ಆಲ್. ನಮ್ಮ ಪ್ರಕಾರ ನಿಮ್ಗೆ ತುಂಬಾ ಕೂದಲು ಬರ್ಬೇಕು ಮುಖದಲ್ಲಿ, ಹುಡುಗರ ತರ ಯಾವ ತರ ಮೀಸೆ ಬರುತ್ತಲ್ಲ ಆ ತರ ಕೂದಲು, ಫೇಶಿಯಲ್ ಹೇರು, ಗಡ್ಡದಲ್ಲಿ ಹೇರು, ಇವನ್ ಹೊಕ್ಕಳತ್ರ ಹೇರು, ತೊಡೆಯಲ್ಲಿ ಜಾಸ್ತಿ ಹೇರು, ಆ ತರ ಬರ್ಬೇಕು. ಆಮೇಲೆ ಸೈಕಲ್ಸ್ ಇರೆಗ್ಯುಲರ್ ಇರ್ಬೇಕು. ಅಂದ್ರೆ ನಿಮ್ಗೆ ಪೀರಿಯಡ್ಸ್ ತುಂಬಾ ಇರೆಗ್ಯುಲರ್ ಇರ್ಬೇಕು, ತುಂಬಾ ಜಾಸ್ತಿ ಬರೋದು ಇಲ್ಲ ಕಡಿಮೆ ಬರೋದು ಆ ತರ ಇರೆಗ್ಯುಲರ್ ಇರ್ಬೇಕು. ತುಂಬಾ ಪಿಂಪಲ್ಸ್, ಏಕ್ನೆ ಅಂತೀವಿ ನಾವು, ಅದೆಲ್ಲ ಇರ್ಬೇಕು. ಅದೆಲ್ಲ ಇದ್ಬಿಟ್ಟು ನಾವು ಹಾರ್ಮೋನ್ ಟೆಸ್ಟ್ ಮಾಡಿದಾಗ ನಾವು ಆಂಡ್ರೋಜನ್ಸ್ ಅಂದ್ರೆ ಹೆಣ್ಮಕ್ಳಲ್ಲಿ ಟೆಸ್ಟೋಸ್ಟಿರಾನು ಅಥವಾ ಅದೇ ತರ DHES ಆ ತರ 17 HP ಅವೆಲ್ಲ ಏನಾದ್ರು ಜಾಸ್ತಿ ಇದಾವ ಅಂತ ನೋಡ್ಬೇಕು. ಅವೆಲ್ಲ ಇದಾವೆ ಅಂದ್ರೆ ನಾವು ಅಡೋಲೆಸೆನ್ಸ್ ಅಲ್ಲಿ PCOS ಅಂತ ಹೇಳ್ತೀವಿ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಏನೇ ಪ್ರಾಬ್ಲಮ್ ಇದ್ರೂ ಹುಡುಗಿಯರಿಗೆ 8 ವರ್ಷದಿಂದಾನೇ ಹುಡುಗಿಯರಿಗೆ ಏನಾರ ಪ್ರಾಬ್ಲಮ್ ಇದ್ದ ತಕ್ಷಣ ಗೈನಕಾಲಜಿಸ್ಟ್ ಆಬ್ಸ್ಟೆಟ್ರಿಷಿಯನ್ ಹತ್ರ ಹೋಗ್ಬಿಡ್ತಾರೆ.
ಅವ್ರು ಹೋದ ತಕ್ಷಣ ಒಂದು ಅಲ್ಟ್ರಾಸೌಂಡ್ ಅಂತ ಬರ್ದು ಬಿಡ್ತಾರೆ. ಅವ್ರು ಕ್ವೈರಿ PCOS ಅಂತ ಬರ್ದಿರ್ತಾರೆ. ಅವ್ರು PCOS ನ ಅಂತ ನೋಡ್ಬಿಟ್ಟು ರೇಡಿಯಾಲಜಿಸ್ಟ್ ಫಾಲಿಕಲ್ಸ್ ಇದೆ, ಅದಿದೆ, ಇದಿದೆ ಅಂತ ಎಲ್ಲ ಬರ್ದ್ಬಿಡ್ತಾರೆ. ಸೊ ಇದು even though there is no definite diagnosis, it goes in the minds and brains of the parents that ನನ್ನ ಮಗುಗ್ PCOS ಇದೆ, ಇದು ನೆವರ್ ಕ್ಯೂರಿಂಗ್ ಅಂತ, ಕ್ಯೂರೇ ಆಗೋದಿಲ್ಲ ಈ ಕಂಡೀಷನ್ ಅಂತ ಒಂದು ಮನ್ಸಿಗೆ ಹಚ್ಕೋತಾರೆ. ಬಟ್ ನಾವು PCOS ಡಯಾಗ್ನೋಸ್ ಮಾಡೋದು ತುಂಬಾ ಕಷ್ಟ ಅಡೋಲೆಸೆನ್ಸ್ ಅಲ್ಲಿ. ಅದನ್ನ ಮಾಡೋದಕ್ಕಿಂತ ಮುಂಚೆ ತುಂಬಾ ಬೇರೆ ಕಾರಣಗಳನ್ನೆಲ್ಲಾನು ತೆಗೆದು ಹಾಕ್ಬೇಕು. ಅದಾದ್ಮೇಲೆ ನಾವು PCOS ಅಂತ ಡಯಾಗ್ನೋಸ್ ಮಾಡೋದು. ಸೊ 18 ವರ್ಷ ಆದ್ಮೇಲೆ ತುಂಬಾ ಈಸಿ PCOS ನ ಡಯಾಗ್ನೋಸ್ ಮಾಡೋದು. ಬಟ್ 18 ವರ್ಷದಕ್ಕಿಂತ ಮುಂಚೆ ಸ್ವಲ್ಪ ಹೆಚ್ಚಿಗೆ ಎಚ್ಚರಿಕೆ ವಹಿಸ್ಕೊಂಡು PCOS ಅಂತ ನಾವು ಡಯಾಗ್ನೋಸ್ ಮಾಡ್ಬೇಕು. ಕೃಷ್ಣ ಸರ್, ಈ ಕ್ವೆಶ್ಚನ್ ನೀವು ತಗೊಳ್ತೀರಾ ಸರ್? ಒಬ್ರು ಮೇಡಮ್ ಕೇಳಿದ್ದಾರೆ, ವಿಚ್ ನ್ಯೂಟ್ರಿಷನ್ ಫುಡ್ ಇಸ್ ರೆಕಮೆಂಡೆಡ್ ಫಾರ್ ಗ್ರೋತ್ ಡೆವಲಪ್ಮೆಂಟ್ ಅಂತ ಕೇಳ್ತಾ ಇದಾರೆ. ಯಾವ ತರ ಫುಡ್ ಕೊಡ್ಬೇಕು ಮಕ್ಳಿಗೆ, ಏನ್ ನ್ಯೂಟ್ರಿಷಸ್ ಫುಡ್ ಕೊಡ್ಬೇಕು? ಆ ತರ ಯಾವ್ದು ನ್ಯೂಟ್ರಿಷಸ್ ಫುಡ್ ಅಂತ ಇಲ್ಲ. ಸೊ ಪ್ರೊಜೆಕ್ಟ್ ಬಹಳಷ್ಟು ಮಾಡ್ತಾರೆ, ಕಾಂಪ್ಲಾನ್, ಹಾರ್ಲಿಕ್ಸ್ ಅಂತ ಎತ್ತರ ಬೆಳೀತದೆ ಅಂತೇಳಿ. ಆ ಪೀಡಿಯಾಶ್ಯೂರ್ ತರ ಯಾವುದೇ ಫುಡ್ ಹೈಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಟ್ರಿಷಿಯಸ್ ಫುಡ್ ಅವ್ರ ಮನೇಲಿ ಏನ್ ತಗೋತಾರ ಅದನ್ನೇ ತಗೋಬೇಕು. ಅದು ಬಿಟ್ಟು ಯಾವ್ದು ಮಾರ್ಕೆಟಿಂಗ್ ಮಾಡಿರೋಂತ ಫುಡ್ ಇಂದ ಹೈಟ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಹೈಟ್ ಬರೋದು ಮೇನ್ಲಿ ಅವರ ಜೆನೆಟಿಕ್ ಮತ್ತೆ ಹಾರ್ಮೋನ್ಸ್. ಇದು ಎರಡೇ ಹೈಟ್ ಡಿಟರ್ಮಿನ್ ಮಾಡೋದು. ಅವರ ತಂದೆ ತಾಯಿ ಹೈಟ್ ಎಷ್ಟಿದೆ, ಅವರಲ್ಲಿ ಹಾರ್ಮೋನ್ ಎಷ್ಟಿದೆ. ಹಾರ್ಮೋನ್ ನಾರ್ಮಲ್ ಇದೆ, ತಂದೆ ತಾಯಿ ಹೈಟ್ ಚೆನ್ನಾಗಿದ್ರೆ ಕಡಿಮೆ ಫುಡ್ ತಿಂದ್ರು ಅವ್ರ ನಾರ್ಮಲ್ ಹೈಟ್ ಡೆವಲಪ್ಮೆಂಟ್ ಆಗೇ ಆಗ್ತಾರೆ. ಅನ್ಲೆಸ್ ಮಾಲ್ನ್ಯೂಟ್ರಿಷನ್ ಲೆವೆಲ್ಗೆ ಹೋಗೋದಿದ್ರೆ. ಈಗಿನ ಟೈಮಲ್ಲಿ ಮಾಲ್ನ್ಯೂಟ್ರಿಷನ್ ಅಂತೂ ಬಹಳ ಕಡಿಮೆ ಇರೋದು. ಸೊ ಯಾವುದೇ ಫುಡ್ ಕೊಡುವಂತ ಅವಶ್ಯಕತೆ ಇಲ್ಲ. ನೀವು ನಾರ್ಮಲ್ ಆಗಿ ಮನೆಯಲ್ಲಿರೋ ಫುಡ್ ಕೊಟ್ರೆ ಅದರಲ್ಲೇ ಚೆನ್ನಾಗಿ ಹೈಟ್ ಬರ್ತದೆ. ಅದಕ್ಕೋಸ್ಕರ ಬೈ ಮಾಡಿ ಫುಡ್ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಸರ್ ಹೇಳೋದು ತುಂಬಾ ನಿಜ. ಯಾವ ತರನು ನ್ಯೂಟ್ರಿಷಸ್ ಫುಡ್ ಬೆಳವಣಿಗೆ ಆಗಲ್ಲ. ನೀವೆಲ್ಲ ಹೊರಗಡೆ ಆಡ್ಸ್ ನೋಡ್ತಿರೋದು ಎಲ್ಲ ಅಷ್ಟು ಸತ್ಯ ಅಲ್ಲ, ಅದು ಮಿಥ್ಯ ಅಂತ ಹೇಳ್ಬೋದು. ಬಟ್ ಏನು ಮನೇಲಿ ನೀವು ತಿಂತೀರಾ, ತರಕಾರಿ, ಸೊಪ್ಪು, ಬೇಳೆಕಾಳುಗಳು, ಮೊಟ್ಟೆ ತಿನ್ನೋಂಗಿದ್ರೆ ಮೊಟ್ಟೆ ಕೊಡೋದು, ಪ್ರೋಟೀನ್ ರಿಚ್ ಫುಡ್, ಫೈಬರ್ಸ್, ವೆಜಿಟಬಲ್ಸ್, ಫ್ರೂಟ್ಸ್ ಇದೆಲ್ಲ ಕೊಡ್ಬೇಕಾಗತ್ತೆ ಮಕ್ಳಿಗೆ. ಮೇಡಮ್, ಯೂಶಲಿ ಇದೊಂದು ಪ್ರಶ್ನೆ ಕೇಳ್ತಾರೆ, ಮಕ್ಕಳು ಎಲ್ಲಿ ತನಕ ಗ್ರೋ ಆಗ್ತಾರೆ ಅಂತ. 18-20 ವರ್ಷ ತನಕ ಗ್ರೋ ಆಗ್ತಾರಾ, ಎಲ್ಲಿ ತನಕ ಗ್ರೋತ್ ಆಗತ್ತೆ ಅಂತ ಕೇಳ್ತಾರೆ ಪೇಷಂಟ್ಸ್, ಅಟೆಂಡರ್ಸ್. ಯಾವ ತರ ನಾವ್ ಅದಕ್ಕೆ ರಿಪ್ಲೈ ಮಾಡ್ಬೇಕು? ಸೊ ಇದನ್ನು ಒಂದು ಮಿತ್ ಅಂತಾನೆ ಹೇಳ್ಬೋದು, ಅಂದ್ರೆ ತಪ್ಪು ತಿಳುವಳಿಕೆ ಅಂತ. ಈಗ ನಾವು ಹೇಳಿದ್ವಿ, ಪ್ರೌಢಾವಸ್ಥೆ ಬಂದ ತಕ್ಷಣ ಅವರು ಹೈಟು, ಹೆಣ್ಮಕ್ಳಲ್ಲಿ ಪ್ರೌಢಾವಸ್ಥೆ ಶುರು ಆಗೋದ್ಕಿಂತ ಮುಂಚೆ 1 ವರ್ಷದಿಂದ ಮುಂಚೆ ಬೆಳಿತಾರೆ. ಆಮೇಲೆ 2 ವರ್ಷ ಒಂದ್ ಸ್ವಲ್ಪ ಬೆಳಿತಾರೆ, ಒಂದು 5 ರಿಂದ 7 ಸೆಂಟಿಮೀಟರ್ ಬೆಳಿತಾರೆ. ಸೊ ಯೂಶಲಿ 15 ವರ್ಷಕ್ಕೆ ಹುಡುಗಿಯರ ಬೆಳವಣಿಗೆ ಮುಗ್ದು ಬಿಡುತ್ತೆ. ಆಮೇಲೆ ಹುಡುಗರಿಗೆ ಅವ್ರು ಯಾವಾಗ ಪ್ರೌಢಾವಸ್ಥೆ ಶುರು ಆಗುತ್ತೋ ಅದಾದ್ಮೇಲೆ 2-3 ವರ್ಷದಲ್ಲಿ ಅವ್ರದ್ದು ಮುಗಿದ್ ಬಿಡುತ್ತೆ. ಸೊ ಇವರು ಈ 18, 20, 25 ವರ್ಷದವರೆಗೂ ಬೆಳಿತಾರೆ ಅಂತ ಹೇಳ್ತಾರಲ್ಲ, ಅದು ನಿಜಾನಾ ಅಂತ ಹೇಳ್ತಾರೆ. ಅದು ತುಂಬಾ ತಪ್ಪು. ಅದಕ್ಕೆ ವೇಟ್ ಮಾಡ್ಕೊಂಡ್ರೆ ನಿಮ್ದೆಲ್ಲಾ ಬೋನ್ಸ್ ಫ್ಯೂಸ್ ಆಗುತ್ತೆ. ಸೊ ನಮ್ಮಲ್ಲಿ ತುಂಬಾ ಮಕ್ಳು ಬರ್ತಾರೆ, ಎಲ್ಲ PUC ಓದ್ತಿರ್ತಾರೆ, 18 ವರ್ಷ 20 ವರ್ಷ, ನಾನ್ ತುಂಬಾ ಕುಳ್ಳುಕಿದ್ದೀನಿ, ನಮ್ಗೆ ಏನಾದ್ರು ಹೆಲ್ಪ್ ಮಾಡಿ ಅಂತ ಬರ್ತಾರೆ. ನಾವು ಒಂದೇ ಕೆಲಸ ಮಾಡೋದು, ಅದು ಬೋನ್ ಏಜ್ ಅಂತ ನೋಡ್ಬಿಟ್ಟು, ಬೋನ್ಸ್ ಫ್ಯೂಸ್ ಆಗಿದೆ, ಏನು ಮಾಡಕ್ ಬರಲ್ಲ ಅಂತ ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತೀವಿ. ಸೊ ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡ್ದಲೇನೆ 10 ವರ್ಷಕ್ಕಿಂತ ಮುಂಚೆನೆ ನಿಮ್ಗೆ ಯಾವೇ ಕಾರಣಕ್ಕೂ ನಿಮ್ಗೆ ಹೈಟ್ ಅಲ್ಲಿ ನಿಮ್ಗೆ ಬೆಳವಣಿಗೆನಲ್ಲಿ ಏನಾದ್ರೂ ಡೌಟ್ ಇತ್ತು ಅಂದ್ರೆ ನಿಮ್ ಡಾಕ್ಟರ್ಗಳನ್ನ ಹತ್ರ ಹೋಗ್ಬಿಟ್ಟು ಗ್ರೋತ್ ಚಾರ್ಟ್ ಅಲ್ಲಿ ಮಾನಿಟರ್ ಮಾಡ್ಕೊಂಡು ತಜ್ಞರನ್ನ ಕಂಡ್ಬಿಟ್ಟು ಅವಾಗ್ಲೇ ನೋಡ್ಕೊಳ್ಳಿ. 15-20 ವರ್ಷ ಅಂತ ಕಾದ್ರೆ ಏನು ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಮೇಡಮ್ ಸರ್, ಇನ್ನೇನು ಕ್ವೆಶ್ಚನ್ಸ್ ಇಲ್ಲ. ಕಾರ್ಯಕ್ರಮನ ಮುಕ್ತಾಯ ಮಾಡ್ಬೋದಾ ಮೇಡಮ್? ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ಎಲ್ಲ ಪಾಲಕರು, ಎಲ್ಲ ವೈದ್ಯಕೀಯರು ಯಾರು ಇದರಲ್ಲಿ ಜಾಯಿನ್ ಆಗಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತಾ, ನಮ್ಮ ಎಕ್ಸ್ಪರ್ಟ್ಸ್ಗೂ ಧನ್ಯವಾದ ಹೇಳ್ತಾ, ಈ ಕರ್ನಾಟಕ ಎಂಡೋಕ್ರೈನ್ ಸೊಸೈಟಿ ಈ ಒಳ್ಳೆ ನಮ್ಗೆ ಪ್ಲಾಟ್ಫಾರ್ಮ್ ಕೊಟ್ಟಿದೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ, ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಶುಭರಾತ್ರಿ ಎಲ್ಲರಿಗೂ. ಶುಭರಾತ್ರಿ.